ನಮಸ್ತೆ SSLC ಚಾಂಪಿಯನ್ಸ್ಗೆ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗ ಎಲೆಕ್ಟ್ರಿಸಿಟಿ ಒನ್ ಶಾರ್ಟ್ ವಿಡಿಯೋ ಆಗಿದೆ. ಸೊ ಮೇಯ್ನ್ 1 ಮಾರ್ಕ್ಸು ಇಂದ ಹಿಡಿದು 4 ಮಾರ್ಕ್ಸ್ ಅನ್ನೋ ಅಷ್ಟು ಥಿಯರಿ ಕ್ವಶನ್ಸು ಹೇಳಿದ್ದೇನೆ. ಸೊ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಗೇನ್ ನ್ಯೂಮರಿಕಲ್ಸ್. ಯಾಕಂದರೆ ನ್ಯೂಮರಿಕಲ್ಸ್ ಅಂದಿದ ತಕ್ಷಣ ಕೆಲವೊಬ್ರಿಗೆ ಒಂದು ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಹೆಂಗೆ ಮಾಡೋದು, ಏನು ಸಾಲ್ವ್ ಮಾಡೋದು, ಎಸ್ಪೆಷಲಿ ಪ್ಯಾರಲ್ ಅಂತ ಬಂದಿದ ತಕ್ಷಣ ಒಂದಷ್ಟು ಜನ ಬಿಟ್ಟೇ ಬೇಡ ಅನ್ಸತ್ತೆ. ಅಥವಾ ಪವರು, ಹೀಟು, ಏನಿದು ನಂಬರ್ಸು, ಕೂಲ್, ರಿಲ್ಯಾಕ್ಸ್, ಚಿಲ್. ಸೊ ನೋಡೋಣ. ಸೊ ಪ್ರೀವಿಯಸ್ ಇಯರ್ಸ್ ಎಲ್ಲ ಹೆಂಗೆ ಕೇಳಿದ್ದಾರೆ. ಸೊ ಕೆಲವೊಂದು ಅಗೇನ್ ದ ಪ್ಯಾಟ್ರನ್, ದೆರ್ ಇಸ್ ಎ ಪ್ಯಾಟ್ರನ್. ಸೊ ಆ ಪ್ಯಾಟ್ರನ್ ಒಂದು ಗೊತ್ತಾಯಿತು ಅಂದರೆ ಸೊ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಸ್ಟಾರ್ಟ್ ಮಾಡೋಣ. ಸೊ ಆ್ಯನ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್, ಒಂದು ರೆಫ್ರಿಜರೇಟರ್ ಇದೆ. ಸೊ ಅದರದ್ದು ಪವರ್, ಸೊ ಪವರ್ ಆಫ್ ರೆಫ್ರಿಜರೇಟರ್ ಈಸ್ ಯೂಸ್ಡ್ ಫಾರ್ 8 hours. ಸೊ 8 hours ಯೂಸ್ ಮಾಡ್ತಾರೆ. ಆ್ಯನ್ ಎಲೆಕ್ಟ್ರಿಕ್ ಅಯನ್ ಬಾಕ್ಸ್, ಸೊ ಇನ್ನೊಂದು ಅಯನ್ ಬಾಕ್ಸ್ ಒಂದಿದೆ. ಸೊ ಅಯನ್ ಬಾಕ್ಸ್ದು, ಎಲೆಕ್ಟ್ರಿಕ್ ಅಯನ್ ಬಾಕ್ಸ್ ಇದೆ, ಪವರ್ ಅದರದೆಷ್ಟು? ಸೊ 750 ವ್ಯಾಟ್. ಸೊ ಅದಕ್ಕೆ ಕಲರ್ಸ್ ಯೂಸ್ ಮಾಡ್ತೀನಿ. ಸೊ ದಟ್ ಕಲರ್ಸ್ ಯೂಸ್ ಮಾಡಿದಾಗ ಯಾವುದಕ್ಕೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಬಟ್ ಎಕ್ಸಾಮಲ್ಲಿ ನೀವು ಕಲರ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೇನೆ. ಸೊ ಪವರ್ 750 ವ್ಯಾಟ್ ಇದೆ. ದ ಟೈಮ್ ಇಸ್ 2 hours. ಸೊ ದ ಟೈಮ್ ಇಸ್ 2 hours. ಸೊ ಬೋತ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ 30 days. ಸೊ ಎರಡೂ 30 days ಯೂಸ್ ಮಾಡ್ತಾರೆ. ಸೊ ಇಫ್ ದ ಕಾಸ್ಟ್ ಈಸ್ 1 kilowatt hour, ಇಫ್ ದ ಕಾಸ್ಟ್ ಆಫ್ 1 kilowatt hour ಇಸ್ 3 rupees. ಸೊ ಅಂದರೆ 1 kilowatt hourಗೆ 3 ರೂಪಾಯಿ. ಸೊ ಟೋಟಲ್ ಎಷ್ಟು ಕಾಸ್ಟ್ ಅಂತ ಕೇಳ್ತಿದ್ದಾರೆ. ಸೊ ಈಗ ಫಸ್ಟ್ ಏನು ಫೈಂಡ್ ಮಾಡಬೇಕು? ಎನರ್ಜಿ ಕನ್ಸ್ಯೂಮ್ಡ್ ಬೈ ರೆಫ್ರಿಜರೇಟರ್. ಇದು ಯಾವುದು ಎಕ್ಸಾಮಲ್ಲಿ ಕೊಟ್ಟಿರೋದಲ್ಲ. ಸೊ ನಾನು ಬರೆದಿರೋದು ಸೊ ದಟ್ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ ಎಕ್ಸ್ಪ್ಲನೇಷನ್ಗೆ ಅಂತ. ಸೊ ನೀವು ಇದೆಲ್ಲ ಬರಿಬೇಕು. ಸೊ ವಾಟ್ ಎವರ್ ಈಸ್ ದೇರ್, ಸೊ ಇದೆಲ್ಲ ನೀವು ಬರಿಬೇಕಾಗತ್ತೆ. ಸೊ ಟೋಟಲ್ ಎನರ್ಜಿ, ಸೊ ಎನರ್ಜಿ ಅಂದಿದ ತಕ್ಷಣ ಇಟ್ ಈಸ್ ನಥಿಂಗ್ ಬಟ್ ಹೀಟ್ ಅಥವಾ ವರ್ಕ್. ಸೊ ಹೀಟ್ ಅಂದರೆ ಏನಾಯಿತು? ಪವರ್ ಇಂಟು ಟೈಮ್, PT. ಸೊ ಪವರ್ ಇಂಟು ಟೈಮ್. ಸೊ ಈಗ ಎನರ್ಜಿ ಕನ್ಸ್ಯೂಮ್ಡ್ ಬೈ ರೆಫ್ರಿಜರೇಟರ್ ಎಷ್ಟು? 400 ವ್ಯಾಟ್. ಟೈಮ್ is not just 8 hours, because 8 hours is per day. So totally there are 30 days. So total time is 8 into 30. So ಎಷ್ಟಾಯಿತು? 8 into 30 240. ಸೊ 400 ಹಂಗೆ ಹಿಡ್ಕೊತೀನಿ. ಸೊ ಈಗ ಸಿಂಪಲ್, 4 into 24 96. ಸೊ ಇಲ್ಲಿ 2 0 ಇದೆ, ಇಲ್ಲೊಂದು 0 ಇದೆ. ಸೊ ಟೋಟಲಿ 3 zeros. ಯೂನಿಟ್ ಇಲ್ಲಿ 400 ಇದೆ, ದಟ್ ಈಸ್ ವ್ಯಾಟ್. ಟೈಮ್ ಇಸ್ ಇನ್ ಅವರ್ಸ್. ಸೊ ಯೂನಿಟ್ ಏನಾಯಿತು? ವ್ಯಾಟ್ ಅವರ್. ಸೊ ವ್ಯಾಟ್ ಅವರ್ ಬೇಡ, ಬಿಕಾಸ್ ಇಲ್ಲಿ ಅವ್ರು ಕೊಟ್ಟಿರೋದು ಕಿಲೋವ್ಯಾಟ್ ಅವರ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಇಫ್ ಇಟ್ ಈಸ್ ಕಿಲೋವ್ಯಾಟ್ ಅವರ್ ಆ್ಯಂಡ್ ಯೂನಿಟ್, ಸೊ ದಟ್ ಶುಡ್ ಬಿ ಕನ್ವರ್ಟೆಡ್ ಟು ಕಿಲೋವ್ಯಾಟ್ ಅವರ್. ಸೊ 96,000 ವ್ಯಾಟ್ ಅವರ್ ಇದೆ. ಸೊ ಇದನ್ನು ಕಿಲೋವ್ಯಾಟ್ ಅವರ್ ಮಾಡ್ಕೋಬೇಕು ಅಂದರೆ ಡಿವೈಡ್ ಬೈ 1000. ಸೊ ಡಿವೈಡ್ ಬೈ 1000 ಮಾಡಿದ್ರೆ ಎಷ್ಟು ಬರುತ್ತೆ? 96 ಕಿಲೋ ವ್ಯಾಟ್ ಅವರ್. ಸೊ ಡಿವೈಡ್ ಬೈ 1000 ಮಾಡಿದೆ. ಸಿಮಿಲರ್ಲಿ ಫಾಸ್ಟಾಗಿ, ಸೊ ಎನರ್ಜಿ ಕನ್ಸ್ಯೂಮ್ಡ್ ಬೈ ಐರನ್ ಬಾಕ್ಸ್, ಸೇಮ್ ಹೀಟ್, ಪವರ್ ಇಂಟು ಟೈಮ್. ಸೊ ಪವರ್ ಆಫ್ ಐರನ್ ಬಾಕ್ಸ್ ಈಸ್ 750. ಸೊ ಪವರ್ 750. ವಾಟ್ ಈಸ್ ದ ಟೈಮ್? ಟೈಮ್ ಇಸ್ 2 hours. ನೀವು ಐರನ್ ಬಾಕ್ಸ್ನ ಬೆಳಗ್ಗೆಯಿಂದ ಸಂಜೆ ತನಕ ಏನು ಯೂಸ್ ಮಾಡಲ್ಲ. ಸೊ ಯಾವಾಗ ಬೇಕೋ ಇಂಪಾರ್ಟೆಂಟ್, ಬೆಳಗ್ಗೆನೋ ಅಥವಾ ಸಾಯಂಕಾಲನೋ ಯಾವಾಗಾದ್ರೂ ಒಂದು ಸಲ ಸ್ವಲ್ಪ ಟೈಮ್ ಅಷ್ಟೇ ಯೂಸ್ ಮಾಡೋದು. ಸೊ 2 hours ಮನೇಲಿ. ಅಗೇನ್ ದಿಸ್ ಇಸ್ ಇನ್ ಹೋಮ್. ಸೊ 30 days. ಸೊ 1 day 2 hours ಅಂದರೆ 30 days. ಸೊ ಎಷ್ಟಾಯಿತು? 2 into 30 60. ಸೊ 750 ಏನಿದೆ ಹಾಗೆ ಇಡ್ತೀನಿ. ಸೊ 75 into 6. 75 into 6 is 450. ಸೊ 2 0 ಇದೆ, 2 0. ಯೂನಿಟ್ ಅಗೇನ್ ಈಸ್ ವ್ಯಾಟ್ ಅವರ್, ಬಿಕಾಸ್ 750 ಏನಿದೆ ನಾನು ವ್ಯಾಟಲ್ಲಿ ತೊಗೊಂಡಿರೋದು. ಸೊ ಇಟ್ಸ್ ವ್ಯಾಟ್ ಅವರ್. ಸೊ ಐ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಕಿಲೋವ್ಯಾಟ್ ಅವರ್, ಯಾಕಂದರೆ ಇಲ್ಲಿ ಕಿಲೋವ್ಯಾಟ್ ಅವರ್. ಸೊ ಡಿವೈಡೆಡ್ ಬೈ 1000. ಸೊ ಎಷ್ಟಾಯಿತು? 45 ಕಿಲೋವ್ಯಾಟ್ ಅವರ್. ಸೊ ಈಗ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ರೆಫ್ರಿಜರೇಟರ್ ಆ್ಯಂಡ್ ಐರನ್ ಬಾಕ್ಸ್. ಯಾಕಂದರೆ ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಅಂತ ಅವ್ರು ಕೇಳ್ತಿರೋದು.
ಸೊ ಟೋಟಲ್ ಕಾಸ್ಟ್ ಅಂದಾಗ ಟೋಟಲ್ ಎನರ್ಜಿ ಬೇಕು. ಸೊ ಐರನ್ ಬಾಕ್ಸ್ ಎಷ್ಟು ಬಂತು 45. ಅದೇ ರೆಫ್ರಿಜರೇಟರ್ ಎಷ್ಟಿದೆ 96. ಸೊ ಟೋಟಲ್ ಏನಾಯಿತು 96 + 45 is 141 kWh. So total is 141 kWh. So sum of the bill amount for ಎಷ್ಟು 141 kWh 3 rupees. ಸೊ 1 kWh 3 ರೂಪಾಯಿ ಆಯಿತು ಅಂದರೆ 141 kWh ಎಷ್ಟಾಯಿತು? ಇಟ್ ಈಸ್ 141 into 3, that is nothing but 423 rupees. So this is the total cost what they have to pay. 3 ಮಾರ್ಕ್ಸ್. ಇಲ್ಲಿ ಏನು ಕಷ್ಟ ಇದೆ ಹೇಳಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಂಥ ಪ್ರಾಬ್ಲಮ್ ಕೇಳಿದಾಗ 3 ಮಾರ್ಕ್ಸ್ಗೆ ದಿಸ್ ಆರ್ ದ ಪ್ರಾಬ್ಲಮ್ಸ್ ವೇರ್ ಯು ನೀಡ್ ಟು ಸ್ಕೋರ್ ಈಸಿಲಿ. ಯು ಶುಡ್ ನಾಟ್ ಲೀವ್ ಇಟ್. ಸೊ ಇದು 3 ಮಾರ್ಕ್ಸ್ಗೆ. ಸೊ ಇದೇ ರೀತಿ ಇನ್ನೊಂದ್ಸಲೂ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದ ಅಂದರೆ ಕ್ಯಾಲ್ಕುಲೇಷನ್ನು. ಸೊ ಕ್ಯಾಲ್ಕುಲೇಷನ್ನು ಮಲ್ಟಿಪ್ಲಿಕೇಶನ್ ಒಂದು ಸ್ವಲ್ಪ ಕೇರ್ಫುಲ್ ಆಗಿದ್ರಿ ಅಂದರೆ ಸೊ ರೆಸ್ಟ್ ಈಸ್ ಈಸಿ ಇಸ್ ವಾಟ್ ಐ ಅಸ್ಯೂಮ್. ಸಿಮಿಲರ್ಲಿ ಇನ್ನೊಂದ್ಸಲ ಕೇಳಿದ್ದಾರೆ. ಸೊ ಏನಂತ ಸೇಮ್ ಎಲೆಕ್ಟ್ರಿಕ್ ಹೀಟರ್ ಕನೆಕ್ಟೆಡ್ ಟು ಎ 220 volt. ಸೊ potential difference 220 draws a current of 10 ampere. So current, what is the power of electric heater? So power formula P is equal to VI. So V is to 220, current is to 10 ampere. So ಎಷ್ಟಾಯಿತು 2200. So SI unit of power is watt. So 2200 watt. ಮುಗಿತು. ನೆಕ್ಸ್ಟ್, ಇಫ್ ಇಟ್ ಈಸ್ ಯೂಸ್ಡ್ ಫಾರ್ 8 hours a day, ಸೊ ದಿಸ್ ಈಸ್ ಟೈಮ್. ದೆನ್ ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್ ಆಫ್ ಯೂಸಿಂಗ್ ಇಟ್ ಫಾರ್ 30 days at 5 per kWh. ಸೊ ಸೇಮ್ ಹಿಂದೆ ಏನು ಮಾಡಿದ್ರು ಅದೇ. ಸೊ ಹೀಟ್ ಪವರ್ ಇಂಟು ಟೈಮ್. ಸೊ ಪವರ್ ಆಗಲೇ ಫೈಂಡ್ ಮಾಡಿದರೆ ಎಷ್ಟು 2200. ಟೈಮ್ 8 hours ಪರ್ ಡೇ ಪರ್ ಒಂದು ದಿವಸಕ್ಕೆ. ಸೊ ಎಷ್ಟು ದಿನ ಇದೆ 30 days. ಸೊ ಇಂಟು 30. ಸೊ 8 into 30 is 240. 2200 ಹಂಗೆ ಇಟ್ಟೆ. ಸೊ ಇದೆರಡು ಮಲ್ಟಿಪ್ಲೈ ಮಾಡಿ ಸೊ ಆನ್ಸರ್ ಎಷ್ಟು ಬರುತ್ತೆ? ಸೊ 22 into 24 22 into 20 ಎಷ್ಟಾಯಿತು 440. ಸೊ 440 88 528. ಸೊ 528 ಬಂತು 22 into 24. ಸೊ 2030. ಸೊ ಯೂನಿಟ್ ಪವರ್ ಇಸ್ ಇನ್ ವ್ಯಾಟ್. ಸೊ ದಿಸ್ ವಿಲ್ ಬಿ ವ್ಯಾಟ್ ಅವರ್. ಸೊ ಇದನ್ನೇ ಕಿಲೋ ವ್ಯಾಟ್ ಅವರ್ಗೆ ಮಾಡಬೇಕು ಅಂದರೆ ಡಿವೈಡ್ ಬೈ 1000. 528 ಕಿಲೋವ್ಯಾಟ್ ಅವರ್. ಸೊ ಈಗ ಸಮ್ ಎಷ್ಟಪ್ಪ ಟೋಟಲ್ಲು 528 ಕಿಲೋವ್ಯಾಟ್ ಅವರ್. ಸೊ 5 ರೂಪಾಯಿ ಆಯಿತು ಅಂದರೆ ಕಾಸ್ಟ್ ಎಷ್ಟು ಅಂತ ಫೈಂಡ್ ಮಾಡಿರಿ. ಸೊ ಇದ್ರ ಕ್ಯಾಲ್ಕುಲೇಷನ್ನು ನಾ ಮಾಡಲ್ಲ, ಏನು ಅಂತ ಬರೀತೀನಿ. ಸೊ ಕ್ಯಾಲ್ಕುಲೇಷನ್ ನೀವು ಆಮೇಲೆ ಮಾಡಿ. ಸೊ ದಟ್ ಟೈಮ್ ಅಗೇನ್ ಟೈಮ್ 528 1 ಕಿಲೋವ್ಯಾಟ್ ಅವರ್. ಸಾರಿ, ಟೋಟಲ್ ಕಿಲೋವ್ಯಾಟ್ ಅವರ್ ಎಷ್ಟು 528. ಸೊ 1 ಕಿಲೋವ್ಯಾಟ್ ಅವರ್ಗೆ 5 ರೂಪಾಯಿ ಆಯಿತು ಅಂದರೆ 528 ಕಿಲೋವ್ಯಾಟ್ ಅವರ್ಗೆ ಎಷ್ಟು? ಸೊ 528 into 5 ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ವಿಲ್ ಬಿ ದ ಅಮೌಂಟ್. ಸೊ ಐ ಗೆಸ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಸೇಮ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಇದೆ. ಇಟ್ ಈಸ್ ದ ಪವರ್ ಆಫ್ ರೆಫ್ರಿಜರೇಟರ್ ಇಸ್ 300 watt. Power operates for 6 hours a day. Time 6 hours in a day. What is the cost of it for 30 days? See, 30 days ಜಾಸ್ತಿ ಕೇಳೋದು ಅಥವಾ 31 days ಕೇಳೋದು ತುಂಬ ಕಮ್ಮಿ.
31 days ಯಾವಾಗ ಕೇಳ್ಬೋದು ಅಂದರೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಆಸ್ ಡೇಸ್ ದೇ ಮೈಟ್ ಸೇ ಮಾರ್ಚು. ಸೊ ಮಾರ್ಚಲ್ಲಿ 31 ಡೇಸ್ ಇದೆ ಅಂತ ನಿಮಗೆ ಗೊತ್ತಿರಬೇಕು, ಗೊತ್ತಿಲ್ಲ ಅಂದ್ರೂ ಮಾರ್ಚ್ ಅಥವಾ ಮೇ. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇಟ್ ಇನ್ ಮಾರ್ಚ್ ಅಂತ ಕೇಳೋದು ಅಂದರೆ ಇಟ್ ಶುಡ್ ಬಿ ಟೇಕಿಂಗ್ ಆಸ್ 31 ಇನ್ಸ್ಟೆಡ್ ಆಫ್ 30. ಸೊ ಅದು ಗೊತ್ತಿರ್ಬೇಕು ನಿಮಗೆ. ಅಥವಾ ಏಪ್ರಿಲ್ ಅಂತ ಕೇಳಿದ್ರೆ ಇಟ್ ಇಸ್ 30. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ನಂಬರ್ ದೇ ಕ್ಯಾನ್ ಆಲ್ಸೋ ಗಿವ್ ಯು ದ ಮಂತ್. ಓಕೆ, ಸೊ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ರೆಫ್ರಿಜರೇಟರ್, ಫೈನ್ ಸಾಲ್ವ್ ಮಾಡಬೇಕು. ಸೊ ಹೀಟ್, ಪವರ್ ಇಂಟು ಟೈಮ್. ಸೊ ಪವರ್ ಎಷ್ಟು 300, ಟೈಮ್ 6 hours ಫಾರ್ 30 days. ಸೊ ನಾನು ಫಾರ್ಮುಲಾ ಅಷ್ಟೇ ಬರೀತೀನಿ, ನೀವು ಸಾಲ್ವ್ ಮಾಡಿ. ಅಥವಾ ಸಾಲ್ವ್ ಮಾಡಬೇಕು ಅಂದರೆ ಓಕೆ 6 ದಿಸ್ ಇಸ್ 180 ಇಂಟು 300, 18 ಇಂಟು 3 54, ಇದಾದ ಮೇಲೆ 30 ವ್ಯಾಟ್ ಅವರ್. ಸೊ ವ್ಯಾಟ್ ಅವರ್ ಬಂತು, ಕಿಲೋ ವ್ಯಾಟ್ ಅವರ್ ಅಂದರೆ ಡಿವೈಡ್ ಬೈ 1000, 54 ಕಿಲೋ ವ್ಯಾಟ್ ಅವರ್. ಸೊ ಇಲ್ಲಿ 54 ಹಾಕ್ತೀರಾ ಅಟ್ ರೇಟ್ ಆಫ್ 7 per kilowatt ಅಂದರೆ ಏನಾಯಿತು 54 ಇಂಟು 7. ಸೊ ಆನ್ಸರ್ ಏನು ಬರುತ್ತೆ ಫೈಂಡ್ ಮಾಡಿರಿ. ಸೊ ದಟ್ ವಿಲ್ ಬಿ ದ ಟೋಟಲ್ ಅಮೌಂಟ್. ದ ಟೋಟಲ್ ಅಮೌಂಟ್. ಈ 3 ಕ್ವಶನ್ ಲೈಕ್ more or less the same. Resistors of a resistance is 100 ohm. Resistors of resistance 100 ohm. ಪ್ರತಿ ರೆಸಿಸ್ಟರು ರೆಸಿಸ್ಟೆನ್ಸ್ ಎಷ್ಟು 100 ohm. ಹೆಂಗೆ ಕನೆಕ್ಟ್ ಮಾಡಿದ್ದಾರೆ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಸೊ ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ 100. ಎಷ್ಟು ಅಂತ ಗೊತ್ತಿಲ್ಲ, ಅವ್ರು ಅದನ್ನೇ ಕೇಳ್ತಿರೋದು. ದೆನ್ ದ ನಂಬರ್ ಆಫ್ ರೆಸಿಸ್ಟರ್ಸ್ ಹ್ಯಾವ್ ಟು ಬಿ ಕನೆಕ್ಟೆಡ್ ಟು ಅಬ್ಟೈನ್ 25 ohm. ಸೊ ನನ್ನ ಹತ್ರ ಒಂದಷ್ಟು 100 ohm ರೆಸಿಸ್ಟೆನ್ಸ್ ಇದೆ. ಎಷ್ಟು ರೆಸಿಸ್ಟರ್ನ ನಾನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ನನಗೆ 25 ಬರುತ್ತೆ ಅಂತ ಕೇಳ್ತಿರೋದು. ಸೊ ಇಲ್ಲಿ ಫೈಂಡ್ ಮಾಡ್ಬೋದು, ಬಟ್ ಒಂದು ಫಾರ್ಮುಲಾ ಇದೆ. ಸೊ ವೆನ್ ಈಕ್ವಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅಂದರೆ ಈಗ 100 ohmನೇ ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದೆ ಅಥವಾ ಬೇರೆ ಇನ್ನು ಯಾವುದೋ ರೆಸಿಸ್ಟರ್ ವ್ಯಾಲ್ಯೂ ಸೇಮ್ ಇದೆ. ಈಗ 1 2 ohm ಇನ್ನೊಂದು 4 ohm ಅಂತಲ್ಲ, ಎಲ್ಲದೂ 2 2 2 ಅಥವಾ ಎಲ್ಲ 4 4 4 ಎಲ್ಲ ರೆಸಿಸ್ಟರ್ ವ್ಯಾಲ್ಯೂ ಸೇಮ್ ಇದ್ದಾಗ ಅದನ್ನು ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ದೆನ್ ದ ಸೀರೀಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ವಿಲ್ ಬಿ n ಇಂಟು ಆರ್. ಸೊ n ಅಂದರೆ ನಂಬರ್ ಆಫ್ ರೆಸಿಸ್ಟರ್. ಈಗ ನಾನು ಇಫ್ ಐ ಹ್ಯಾವ್ ಅಥವಾ 5 ohm ರೆಸಿಸ್ಟೆನ್ಸ್, ಸೊ ದ ವ್ಯಾಲ್ಯೂ ಆಫ್ n ಇಸ್ 3, ಯಾಕಂದರೆ ನನ್ನ ಹತ್ರ 3 ರೆಸಿಸ್ಟರ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ 5. ಸೊ r is 5, n is 3. ಸೊ the total series resistance will be 15. Similarly, for parallel it is R divided by N. ಅದೇ ರೀತಿ ಈಗ ನನ್ನ ಹತ್ರ ಸಿಂಪಲ್ ಆಗಿ ತಗೋಬೇಕು ಅಂದರೆ 6 ohm ರೆಸಿಸ್ಟರ್ ಇದೆ. ಐ ಆಮ್ ಹ್ಯಾವಿಂಗ್ 3 6 ohm ರೆಸಿಸ್ಟರ್ಸ್. ಸೊ R is 6, N is 3. ಸೊ RP will be 6/3, that is 2. ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ 1/6 + 1/6 + 1/6 ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ಯು ವಿಲ್ ಗೆಟ್ RP as 2ನೇ. ಸೊ ಇದು ಯಾವಾಗ ಈಕ್ವಲ್ ಇದ್ದಾಗ. ಸೊ ಈಗ ಇದನ್ನು ಫೈಂಡ್ ಮಾಡ್ಬೋದಲ್ಲ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ R 100. ಸೊ n ಫೈಂಡ್ ಮಾಡಬೇಕಷ್ಟೆ. ಸೊ RPನೂ ಕೊಟ್ಟಿದ್ದಾರೆ, ಕನೆಕ್ಟೆಡ್ ಟು ಅಬ್ಟೈನ್ 25. ಸೊ ವಾಟ್ ಈಸ್ 25 RP. ಸೊ RP 25. ಸೊ ದಿಸ್ ಈಸ್ RP. ಸೊ RP ಎಷ್ಟು RP is 25. What is the value of R? 100. So n find ಮಾಡಬೇಕು. ಸೊ n LHS ಕಳಿಸಿ 25 ನ RHS ಕಳಿಸ್ರಿ. ಸೊ n is 100 divided by 25, that is nothing but 4. ಸೊ ಎಷ್ಟು ರೆಸಿಸ್ಟರ್ಸ್ ಬೇಕು? I need 4 resistors of 100 ohm in parallel to get 25. ಸೊ ಫಾರ್ಮುಲಾ, ಎರಡು ಫಾರ್ಮುಲಾ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಬಟ್ ಈ ಥರ ಪ್ರಾಬ್ಲಮ್ಸ್ಗೆ ದಿಸ್ ಈಸ್ ಮೋರ್ ಹೆಲ್ಪ್ಫುಲ್ ಬಿಕಾಸ್ ಸಿನ್ಸ್ ಇಟ್ಸ್ MCQ, ಟೈಮ್ ಸೇವಿಂಗ್.
Next, is it possible to connect a refrigerator rated 1320 watt? So 1320 watt, when they give watt, immediate ಆಗುತ್ತೆ, this is power to a domestic circuit of 220 volt. So this is potential difference. 220 volt ಅಂದಿದ ತಕ್ಷಣ it's obviously potential difference, ಬೇರೆ ಏನೂ ಆಗಕ್ಕೆ ಚಾನ್ಸ್ ಇಲ್ಲ. With an electric fuse rated 5 ampere. So ಇದು fuse, so 5 ampere is current. ಮಾಡಬಹುದಾ? ಸೊ ಫ್ಯೂಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಪವರ್ ಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು, ದ ಕರೆಂಟ್ ಇಸ್ ಇಟ್ ಪಾಸಿಬಲ್ ಆರ್ ನಾಟ್ ಅಂತ ಚೆಕ್ ಮಾಡಿರಿ. ಸೊ ಪಿ ಈಸ್ ಈಕ್ವಲ್ ಟು ವಿ ಐ. ಸೊ ಈಗ ಐ 5 ಆಂಪಿಯರ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಐ ಈಸ್ ಈಕ್ವಲ್ ಟು ಪಿ ಬೈ ವಿ. ಐ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ. ಪಿ ಎಷ್ಟು 1320 divided by what is V? 220. So calculate ಮಾಡಿ, ನಿಮಗೆ 0 0 cancel, 22 11s, okay, ಇದು 66 11 6. ಸೊ ಎಷ್ಟು ಬಂತು? 6 ಆಂಪಿಯರ್ ಬಂತು. ಸೊ 6 ಆಂಪಿಯರ್, ಬಟ್ ಇಲ್ಲಿ ಫ್ಯೂಸ್ 5 ಆಂಪಿಯರ್. ಸೊ ದಟ್ ಮೀನ್ಸ್ this refrigerator whose power is 1320 when connected to 220 volts, this requires 6 ampere. ಇದಕ್ಕೆ 6 ಆಂಪಿಯರ್ ಕರೆಂಟ್ ಬೇಕು, ಬಟ್ ಅದಕ್ಕೆ ಹೋಗ್ತಿರೋದೆಷ್ಟು? ಬರೀ 5 ಆಂಪಿಯರ್, ಯಾಕಂದರೆ ಫ್ಯೂಸು 5 ಆಂಪಿಯರ್ ಇದೆ. ಸೊ ನಾನು ಈ 5 ಆಂಪಿಯರ್ ಫ್ಯೂಸ್ನ ಕನೆಕ್ಟ್ ಮಾಡಿದ್ರೆ ನನಗೆ ಬೇಕಿರೋದು 6 ಆಂಪಿಯರ್. ಸೊ ಫ್ಯೂಸ್ ಏನಾಗಿರುತ್ತೆ? ಮೆಲ್ಟ್ ಆಗಿ ಕಟ್ ಆಗುತ್ತೆ. ಸೊ ಫ್ಯೂಸ್, ಜೋಲ್ಸ್ ಲಾ ಆಫ್ ಹೀಟಿಂಗ್, ಸೊ ಮೆಲ್ಟ್ ಆಗಿ ಕಟ್ ಆಗುತ್ತೆ. The 6 ampere is not provided. ಅಂದರೆ ಆ 6 ಆಂಪಿಯರು ಹೋಗಲ್ಲ. ಸೊ ಹೋಗದೆ ಇದ್ರೆ the refrigerator will not work. So this 5 ampere is not suitable. So something 6 ampere or little greater than 6 ampere is required. So ಇಲ್ಲಿ the 5 ampere is not suitable. Next, a piece of metallic wire resistance R is cut into 3 equal parts. ಸೊ ಒಂದು ವಯರ್ ಇದೆ, ಅದನ್ನು 3 ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿದ್ದಾರೆ. ಈಕ್ವಲ್ ಇಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಕೇಲ್ ಇಟ್ಕೊಂಡಂತೂ ಮೆಷರ್ ಮಾಡೋದಕ್ಕಾಗಿಲ್ಲ. ಸೊ ಅಸ್ಯೂಮ್ ದಟ್ ದೀಸ್ 3 ಆರ್ ಈಕ್ವಲ್, ದೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಈ ಮೂರನ್ನು ಕಟ್ ಮಾಡಾದ್ಮೇಲೆ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಸೊ ದಿಸ್ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ದ ಕಾಂಬಿನೇಷನ್ ಇಸ್ ಆರ್ ಡ್ಯಾಶ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್ ಟು ಆರ್ ಡ್ಯಾಶ್? So in this kind of problem, be very 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 careful with this ratio. ಇದು ರೇಷಿಯೋ ಏನು ಕೇಳಿದ್ದಾರೆ? sometimes it might be r to r dash or r dash to r. So be very careful, ಯಾಕಂದರೆ ಇಲ್ಲಿ ನಂಬರ್ಸ್ ನೋಡಿದ್ರೆ it's like more or less 1:3 3:1. ಸೊ 1:9 9:1. ಸೊ ಹಿಂದೆ ಮುಂದೆ, ಸೊ ಕನ್ಫ್ಯೂಸ್ ಅಥವಾ ಮಿಸ್ಟೇಕ್ಸ್ can happen more in this kind of problems. So R, ER, ER. So you don't have to worry. So all that you need to find is ಈ ಬೇಕಿರೋದು ನಮಗೆ R dash ಒಂದೇ ಬೇಕು. ಸೊ R dash ಫೈಂಡ್ ಮಾಡ್ಕೋಬೇಕು. ಸೊ R dash is nothing but the parallel connection. ಸೊ ಈಗ ವಯರ್ದು ಇದರ ರೆಸಿಸ್ಟೆನ್ಸ್ is R. So if this is cut into 3 equal parts, ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಏನಾಗುತ್ತೆ? ಕಮ್ಮಿ ಆಗುತ್ತೆ, ಯಾಕಂದರೆ ಲೆಂತ್ ಕಮ್ಮಿ ಆಯಿತು, ರೆಸಿಸ್ಟೆನ್ಸು ಕಮ್ಮಿ ಆಗಬೇಕು. ವಾಟ್ ಈಸ್ ದಿಸ್ ರೆಸಿಸ್ಟೆನ್ಸ್? R/3 ಹಿಂದೆ ಹೇಳಿದ್ನಲ್ಲ. ಸೊ ಸೇಮ್ 3 ಈಕ್ವಲ್ ಪಾರ್ಟ್ಸಾಗಿ ಕಟ್ ಮಾಡಿದ್ದಾರೆ. ಸೊ n ಈಕ್ವಲ್ ಪಾರ್ಟ್, ಸೊ ಡಿವೈಡೆಡ್ ಬೈ 3. ದಿಸ್ ಆಲ್ಸೋ R/3 R/3. ಸೊ ಆರ್ ಪಿ ಆ ಹಿಂದೆ ಏನು ಹೇಳಿರೋದು ಇಲ್ಲಿ. ಸೊ ಯು ಕ್ಯಾನ್ ಯೂಸ್ ದ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಸೊ R/n, ಸೊ ಇದನ್ನೇ ಹಾಕ್ತೀನಿ ನೋಡ್ರಿ. ಆರ್ ಪಿ ಇಸ್ ಈಕ್ವಲ್ ಟು R/n. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? ಆರ್ ಇಸ್ R/3, ಯಾಕಂದರೆ ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ R/3. ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ R/3. ವಾಟ್ ಈಸ್ ದ ವ್ಯಾಲ್ಯೂ ಆಫ್ n?
ಓಕೆ, ಇದು ಕಲರೇ ಚೇಂಜ್ ಮಾಡ್ತೀನಿ, ಮತ್ತೆಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? ಈಚ್ ರೆಸಿಸ್ಟರ್ is R by 3. So each resistor is R by 3. What is the value of N? So how many resistance do I have? I have 3. So 3. So 3 ಕೆಳಗೋಯ್ತು ಅಂದ್ರೆ 3 3 is 9. So this will be R by 9. ಸೊ ನೀವು 1/RP is equal to ಅಂತ ಫೈಂಡ್ ಮಾಡೋ ಬದಲು ಇದು ಈಸಿ ಆಯಿತು ಅಲ್ಲ. ಸೊ ಆರ್ ಪಿ ಇಸ್ ಆರ್ ಬೈ 9. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಆರ್ ಬೈ ಆರ್ ಡ್ಯಾಶ್. ಸೊ ಆರ್ is to R dash. So this is nothing but R divided by R dash. So R ಇರುತ್ತೆ. R dash ಎಷ್ಟು ಬಂತು? R by 9. So R ಕ್ಯಾನ್ಸಲ್ ಆಯಿತು. ಸೊ 9 ಏನಾಗುತ್ತೆ? ಮೇಲೆ ಹೋಗುತ್ತೆ. ಸೊ ದಿಸ್ ವಿಲ್ ಬಿ 9 by 1. So R by R dash is 9 by 1. So that is nothing but 9:1. So ratio careful agirri. So you can also find this by RP. So 1 by RP. So fast agi ಮಾಡಬೇಕು ಅಂದ್ರೆ ಓಕೆ, ಅಂದರೆ ಫಾಸ್ಟ್ ಆಗಿ ದಿಸ್ ಇಸ್ ದ ಫಾಸ್ಟೆಸ್ಟ್. ಸೊ ಈಗ ಆ್ಯಕ್ಚುಯಲ್ ಮೆಥಡಿಂದ ಮಾಡಬೇಕು ಅಂದ್ರೂ ಕ್ವಿಕ್ಕಾಗಿ ಹೇಳ್ತೀನಿ. ಸೊ 1 by R1 ಪ್ಲಸ್ 1 by R2 ಪ್ಲಸ್ 1 by R3 ಎಲ್ಲ R3 ಇರೋದ್ರಿಂದ R1 R by 3 plus R by 3 plus R by 3. So 3 ಮೇಲೆ ಹೋಗುತ್ತೆ. So this becomes 3 by R plus 3 by R plus 3 by R. So ಏನಾಯಿತು? 9 by R. So ಇದು 1 by RP. ಸೊ ರಿವರ್ಸ್ ಮಾಡಿದ್ರೆ R by 9. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋ ಬದಲು 5 seconds. Think. Be fast, practice. Okay. Similarly, 4 equal resistor. Practice agli anta ನಾನು ಮಾಡಿಸ್ತಿರೋದು, and practice agli ಅಂತ ಅಷ್ಟೇ ಅಲ್ಲ. See, all these are as previous years. ಸೊ ಇದೇ ನಾನು ಕ್ವಶನ್ನ ಸಿಮಿಲರ್ ಅಂತ ಕೇಳ್ತಿಲ್ಲ. ಸೊ ಹಿಂದೆ ಕೊಟ್ಟಿರೋ ಕ್ವಶನು 2019, ಇದು 2024. ಆ ಒಂದು ಫಾರ್ಮುಲಾ ನೆನಪಿರಲಿ. ಸೊ ದಟ್ ಇದನ್ನು ನೋಡ್ರಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ. ಎಲೆಕ್ಟ್ರಿಕ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ RS, 4 ಈಕ್ವಲ್ ರೆಸಿಸ್ಟರ್ಸ್. ಸೊ ಪ್ರತಿಯೊಂದು ಸೇಮ್ ಇದೆ. ಸೊ RS ಕ್ವಿಕ್, ಎಲ್ಲೋ ಈಸ್ ಫಾರ್ ಸೀರೀಸ್. RS, ಸೊ N into R. ಸೊ ವಾಟ್ ಈಸ್ N? There are 4. What is R? The value of each resistance is 2. So this will be 8 ohm. ಮುಗೀತು. ನೆಕ್ಸ್ಟ್ then they are connected in parallel. RP is equal to R divided by N. So value of each resistor same 2. How many resistors? 4. So this is 1 by 2. ಮುಗೀತು. ಸೊ ಏನು ಬೇಕು? then the ratio of RS to RP. ರೇಷಿಯೋ ಫೈಂಡ್ ಮಾಡಬೇಕಪ್ಪ. ಸೊ RS to RP. ಸೊ RS ಎಷ್ಟು ಬಂತು? 8. ವಾಟ್ ಈಸ್ ದ ವ್ಯಾಲ್ಯೂ ಆಫ್ RP? 1 by 2. ಸೊ 2 ಮೇಲೆ ಹೋಯ್ತು. ದಿಸ್ ಇಸ್ 2 ಮೇಲೆ ಹೋದಾಗ 8 into 2 16 by 1. ಸೊ RS by RP is 16:1. ಎಲ್ಲಿದೆ 16:1? ಆಪ್ಷನ್ ಎ. ಸೊ ಇದನ್ನೇ ನೀವು ಒಂದೊಂದೇ ಪ್ಲಸ್ ಮಾಡಿ ಇದನ್ನು 1 by 2 1 by 2 1 by 2 ಅಂತ ಆ್ಯಡ್ ಮಾಡ್ಕೊಂಡು ಹೋದ್ರಿ ಅಂದರೆ MCQ ನಿಮ್ಗೆ 1 ನಿಮಿಷಕ್ಕಿಂತ ಜಾಸ್ತಿ ಕೊಡಬಾರ್ದು. ಸೊ ಇದು 1 ನಿಮಿಷನೂ ಆಗಿಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ 1 ನಿಮಿಷಕ್ಕಿಂತ ಜಾಸ್ತಿ ಆಯಿತು. ಬಟ್ ಇಲ್ಲಾಂದರೆ ಯು ಶುಡ್ ಬಿ ಈವನ್ ಫಾಸ್ಟರ್. ಸೊ ಟೈಮ್ ಸೇವರ್ಸ್, ದಿಸ್ ಆರ್ ಟೈಮ್ ಸೇವರ್ಸ್. ಎಲೆಕ್ಟ್ರಿಕ್ ಮೋಟರ್ ಟೇಕ್ಸ್ 5 ಆಂಪಿಯರ್. ಸೊ 5 ಆಂಪಿಯರ್ ಅಂತ ನೋಡಿದ ತಕ್ಷಣ ಕರೆಂಟ್ 220 ವೋಲ್ಟ್ ಅಂತ ನೋಡಿದ ತಕ್ಷಣ ಪೊಟೆನ್ಷಿಯಲ್ ಡಿಫರೆನ್ಸ್ V. ಪವರ್
P is equal to VI. ಸೊ V ಅಂದರೆ ಎಷ್ಟು 220, ಕರೆಂಟ್ 5. ಸೊ 1100 ವ್ಯಾಟ್. ಇದನ್ನ MCQ ಕೇಳ್ತಾರೆ. ಸೊ ಆ್ಯಕ್ಚುಲಿ ಇದನ್ನು ಮಾಡಬಾರ್ದು. ಸೊ ಇದು ಫಾರ್ಮುಲಾ ಎಲ್ಲ ನಿಮಗೆ ಹೆಂಗಿರಬೇಕು ಅಂದರೆ ದ ಮೂಮೆಂಟ್ ಯು ಸಿ ಪವರ್, ಓಕೆ, V 220, ಕರೆಂಟ್ 5, ಸೊ 220 into 5 ಇದನ್ನು ಬರಿಬಾರ್ದು. ಸೊ ಇದನ್ನು ಬರೆಯೋದಕ್ಕೆ ಅಟ್ಲೀಸ್ಟ್ ನಿಮಗೆ 2-3 ಸೆಕೆಂಡ್ಸ್ ಹೋಗುತ್ತೆ. ಸೊ ಇದು ಬರೆಯೋದಂದರೆ ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು, ನಾನು ಹೇಳ್ತಿರೋದು. ಸೊ VI, ಸೊ V 220, I 5, ಕ್ಯಾಲ್ಕುಲೇಟ್, ರೈಟ್, ಡನ್. ಓಕೆ, ಸರ್ಕ್ಯೂಟ್ ಇದೆ, ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ಸೀರೀಸು ಪ್ಯಾರಲಲ್ ಯಾವುದು ಅಂತ. ಸೊ ಇಲ್ಲಿ ನೋಡಿದ್ರೆ ಈ ಪಾಯಿಂಟಲ್ಲಿ ಪ್ಯಾರಲಲ್ ಆಗಬೇಕು ಅಂದರೆ ಕರೆಂಟ್ ಡಿವೈಡ್ಸ್, ಒಂದು ಕಡೆ ಡಿವೈಡ್ ಆಗಬೇಕು, ಇನ್ನೊಂದು ಕಡೆ ಜಾಯಿನ್ ಆಗಬೇಕು. ಸೊ ಒಂದು ಕಡೆ ಸಪ್ರೇಟ್ ಆದಮೇಲೆ ಇನ್ನೊಂದು ಕಡೆ ಕೂಡುತ್ತೆ, ಅಂದರೆ ಮತ್ತೆ ಎಲ್ಲ ಸೇರುತ್ತೆ ಕರೆಂಟು, ಮೇಲಿಂದು ಕೆಳಗಿಂದು ಎಲ್ಲದರದ್ದು. ಸೊ ಈ ಪಾಯಿಂಟಲ್ಲಿ ಏನಾಗ್ತಿದೆ, ಕರೆಂಟ್ ಈಸ್ ಗೆಟಿಂಗ್ ಡಿವೈಡೆಡ್. ಸೊ ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ಅಗೇನ್ ಜಾಯ್ನಿಂಗ್. ಸೊ ಈ ಮಧ್ಯದಲ್ಲಿ ಏನೇ ಇದ್ರು ದೇ ಆರ್ ಇನ್ ಪ್ಯಾರಲ್. ಸೊ 4 and 12, ಓಕೆ, ಕಾಣಿಸಿಲ್ಲ ಅಂದರೆ ದಿಸ್ ಇಸ್ 4, ದಿಸ್ ಇಸ್ 12, ಸೊ ದಿಸ್ ಇಸ್ 5. ಸೊ 4 ohm 12 ohm ಆರ್ ಇನ್ ಪ್ಯಾರಲಲ್, 5 ohm ಇದ್ರ ಜೊತೆ ಸೀರೀಸಲ್ಲಿದೆ. ಸೊ ಫಸ್ಟ್ RP ಫೈಂಡ್ ಮಾಡ್ಕೋಬೇಕು. ಸೊ 1/RP, 1/R1 ಅಂದರೆ 4 ohm, R2 ಅಂದರೆ 12. ಸೊ R1 R2 ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಇದೇ R1 ಇದೇ R2 ಅಂತಲ್ಲ, ಇದು R1 ಅಥವಾ R2, ಸೊ ಎನಿಥಿಂಗ್. ಸೊ LCM 4 ಮತ್ತು 12, LCM ಇಸ್ 12. ಸೊ 4 12 ಆಗಬೇಕು ಅಂದರೆ ಇಂಟು 3. ಸೊ 4 12 ಆಗಬೇಕು ಅಂದರೆ ಇಂಟು 3. ಸೊ ಮೇಲೂ ಇಂಟು 3. ಸೊ ಎಷ್ಟಾಯಿತು, 3 + 1. ಸೊ 4 ಡಿವೈಡೆಡ್ ಬೈ 12. ಸೊ ಕ್ಯಾನ್ಸಲ್ ಮಾಡಿದ್ರಿ, 1 ದ 3 ಸ. ಸೊ ವಾಟ್ ಈಸ್ RP, ಸಾರಿ 1/RP, 1/3. RP is equal to 3 ohm. ಸೊ ಇದೆರಡು ಸಾಲ್ವ್ ಮಾಡಿದಾಗ ನಿಮಗೆ 3 ohm ಬಂತು. ಸೊ ದಿಸ್ 3 ohm is in series with 5 ohm. ಸೊ 5 ohm ಏನಿದೆ ಇದೆರಡರದ್ದು 3 ohm ಬಂತು. ಸೊ ದಿಸ್ ಇಸ್ ಇನ್ ಸೀರೀಸ್. ಸೊ ಈಗ RS, ಯಾಕಂದರೆ ಎರಡು ಸೀರೀಸಲ್ಲಿದೆ, RS ಇಸ್ 5 + 3 8 ohm. ಸೊ ಟೋಟಲ್ ರೆಸಿಸ್ಟೆನ್ಸ್ ಬಂತು. ಸೊ ಟೋಟಲ್ ರೆಸಿಸ್ಟೆನ್ಸ್ ಬಂದು ಆದಮೇಲೆ ಯು ಕ್ಯಾನ್ ಫೈಂಡ್ ದ ಟೋಟಲ್ ಕರೆಂಟ್. ಸೊ ಟೋಟಲ್ ಕರೆಂಟ್ I is equal to V divided by R. ಓಮ್ಸ್ ಲಾ, V is equal to IR. ನಾನು ಡೈರೆಕ್ಟಾಗಿ ಹಾಕಿದೆ I is equal to V/R. ಇಲ್ಲಿ R ಅಂತ ಅಷ್ಟೇ ಬರೆಯೋ ಬದಲು ಇಟ್ ಈಸ್ ಬೆಟರ್ ಟು ರೈಟ್ RS, ಯಾಕಂದರೆ ಫೈನಲ್ ರೆಸಿಸ್ಟೆನ್ಸ್ ಏನು ಫೈಂಡ್ ಮಾಡಿರೋದು RS, ಅಥವಾ RP ಇತ್ತು ಅಂದರೆ RP. ಸೊ ಯಾವುದು ಈ ಬರಿಬೇಕಾದ್ರೆ ನೇಮಿಂಗ್ ಬಿ ಕೇರ್ಫುಲ್, ಅಂದರೆ ಇಟ್ಸ್ ಬೆಟರ್ ಟು ರೈಟ್ ಹೌಎವರ್ ಯು ಹ್ಯಾವ್ ರಿಟರ್ನ್. ಇಲ್ಲಿ R2 ಅಂತ ಬರೆದ್ರೆ ಇಲ್ಲಿ R2 ಅಂತಲೇ ಬರೀರಿ, ಅಥವಾ RS RS. ಹೆಂಗೆ ಬರೆದಿರ್ತೀರೋ ಅದನ್ನೇ ಇಲ್ಲಿ ನೀವು ಯಾವ್ದು ಫೈನಲ್ ತೊಗೊತೀರೋ ಅದನ್ನು ಹೇಳ್ತಿರೋದು. ಸೊ ವಾಟ್ ಈಸ್ V? ದ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ದಿಸ್ ಈಸ್ 24 volt. ಸೊ 24, the RS is 8. So this is again 3 ampere. So total current flowing through the circuit is 3 ampere. So bariri last wordings al bariri. The total resistance is 8 ohm. The total current flowing through the circuit is 3 ampere. Units are very important and it is better to write in the sentence at the last. So last al one sentence. So ಅಲ್ಲಿ ಏನಿದೆ ಅದನ್ನೇ ಬರೆದು ಇಷ್ಟು ವ್ಯಾಲ್ಯೂ. ಓಕೆ, ಸಿಮಿಲರ್ 2020 ಇದು ಯಾವಾಗ 2020 ಸಪ್ಲಿಮೆಂಟು, ಒಂದು ಆ್ಯನ್ಯಲ್. ಬಟ್ ಇಲ್ಲಿ ಸಡನ್ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ, 4 ಪ್ಯಾರಲಲ್ ಇದೆ, ಬಟ್ 4 ಪ್ಯಾರಲಲ್ ಇಲ್ಲ. ಸೊ ಏನು ಕೇಳಿರೋದು, ಓಕೆ ಸೇಮೇ, ಟೋಟಲ್ ರೆಸಿಸ್ಟೆನ್ಸು ಟೋಟಲ್ ಕರೆಂಟ್
ಸೊ ಇಲ್ಲಿ 4 ಪ್ಯಾರಲಲ್ ಇಲ್ಲ. ಅಗೇನ್ ಹೇಳೋದ್ನಲ್ಲ, ಈ ಪಾಯಿಂಟಲ್ಲಿ ದ ಕರೆಂಟ್ ಡಿವೈಡ್ಸ್, ಮೇಲೆ ಮೂರು ಪಾತಾಗಿ ಡಿವೈಡ್ ಆಗುತ್ತೆ. ಇಲ್ಲೇನಾಗುತ್ತೆ, ಮತ್ತು ಇಟ್ ಜಾಯಿನ್ಸ್. ಸೊ ವಾಟ್ ಎವರ್ is there in between these 2 points are only in parallel. So ಇದು 3 ಅಷ್ಟೇ parallel. So ಇದರ ವ್ಯಾಲ್ಯೂ 2, 4, 4, this is 5, this is 6. So ಇದು 3 ಅಷ್ಟೇ parallel. ಇಲ್ಲಿ ಕರೆಂಟ್ ಐ ಏನು ಫ್ಲೋ ಆಗ್ತಿದೆ, ಅಗೇನ್ ದಿಸ್ ವಿಲ್ ಬಿ ಐ. ಈ ಪಾಯಿಂಟ್ ಬಂದಿದ ತಕ್ಷಣ ಮತ್ತೆ ಇಟ್ ಜಾಯಿನ್ಸ್. ದ ಸೇಮ್ ಕರೆಂಟ್ ಈಸ್ ಆಲ್ಸೋ ಫ್ಲೋಯಿಂಗ್ ಥ್ರೂ 5 ohm. So that's the reason this are in parallel and this idu mooru ಏನು parallel ಇದೆ, this is in series with 5 ohm. So first ಇದನ್ನು find ಮಾಡ್ಕೊಳ್ರಿ, RP. So what is 1 by RP? So 1 by R1 ಅಂದರೆ 1 by 2 plus 1 by 4 plus 1 by 4. LCM is 4. ಸೊ 2 4 ಆಗಬೇಕು ಅಂದರೆ ಇಂಟು 2 ಮಾಡ್ತೀರಾ, ಮೇಲೂ 2 ಪ್ಲಸ್ 1 ಪ್ಲಸ್ 1 ಎಷ್ಟಾಯಿತು, 4 by 4. ಸೊ ಕ್ಯಾನ್ಸಲ್ ಆಗಿ 1. ಸೊ ವಾಟ್ ಈಸ್ ಆರ್ ಪಿ? ದಿಸ್ ಇಸ್ 1 ohm. ಸೊ ಇದು 3 ಆರ್ ಪಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು, 1 ohm. 1 ohm. ಸೊ ದಿಸ್ 1 ohm is in series, this is not parallel. ಯಾಕಂದರೆ ಹೇಳಿದ್ನಲ್ಲ, ಸೊ ಕರೆಂಟ್ ವಾಟ್ ಎವರ್ ಈಸ್ ಫ್ಲೋಯಿಂಗ್ ಥ್ರೂ 1 ohm is the same current that is also flowing through 5 ohm. 1 ohm ಅಲ್ಲಿ ಏನು ಕರೆಂಟ್ ಫ್ಲೋ ಆಗುತ್ತೋ 5 ohm ಅಲ್ಲೂ ಅದೇ ಕರೆಂಟ್. ಸೊ ದೇ ಆರ್ ಇನ್ ಸೀರೀಸ್. ಸೊ ಆರ್ ಎಸ್ 1 plus 5, 6 ohm. What is the total resistance? 6 ohm. Now total current ಐ ಸೇಮ್ ಹಿಂದೆ ಮಾಡಿದ್ದೆ, ವಿ ಬೈ ಆರ್ ಎಸ್, ಯಾಕಂದ್ರೆ ಲಾಸ್ಟ್ ಆರ್ ಎಸ್ ಮಾಡಿದ್ದೀನಿ, ಆರ್ ಎಸ್. ಸೊ ವಾಟ್ ಈಸ್ ವಿ? 6 ಡಿವೈಡೆಡ್ ಬೈ 6, 1 ಆಂಪಿಯರ್. ಸೊ ಆಂಪಿಯರ್ ಯೂನಿಟ್ಸ್. ಅದಕ್ಕೆ ಲೈಕ್ ಎಷ್ಟು ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಸೊ ಸಿಮಿಲರ್ ಪ್ರಾಬ್ಲಮ್ಸ್ನೆಲ್ಲ ನಾನು ಒಂದೇ ಕಡೆ ಹಾಕಕ್ಕೆ ಟ್ರೈ ಮಾಡಿದ್ದೇನೆ. ಸೊ ಆದಷ್ಟು ನಿಮಗೆ ಒಂದು ಪ್ರಾಬ್ಲಮ್ ನೋಡಿದಾಗ ಓಕೆ ಇದನ್ನು ಬೇರೆ ರೀತಿ ಹೆಂಗೆ ಕೇಳಿದ್ದಾರೆ, ಸೊ ಇದನ್ನು ಎಷ್ಟು ಇಂಪಾರ್ಟೆನ್ಸು ಅಂತಲೂ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೇನೆ. ಸೊ ಫಸ್ಟು ಇದನ್ನೆಲ್ಲ ನೋಡಿರಿ, ಸಾಲ್ವ್ ಮಾಡಿರಿ. ನಿಮಗೆ ಗೊತ್ತಿತ್ತು ಅಂದರೆ ಬಿ ಕ್ವಿಕ್. ಸೊ ಫುಲ್ಲು ನೋಡಬೇಕು ಅಂತಲ್ಲ, ನಾನು ಅಗೇನ್ ಐ ಆಮ್ ಸೇಯಿಂಗ್ ಲೈಕ್ ಯು ಡೋಂಟ್ ಹ್ಯಾವ್ ಟು ವಾಚ್ ದ ಎಂಟೈರ್ ವಿಡಿಯೋ. ಸೊ ಎಷ್ಟು ಫಾಸ್ಟ್ ಇರ್ತಿರೋ ನಿಮಗೆ ಗೊತ್ತಿತ್ತು, ನೆಕ್ಸ್ಟ್ ಅಂದರೆ ಮುಂದೆ ಹೋಗ್ತಾ ಇರಿ. ಸೊ ಡೋಂಟ್ ವೆಯ್ಟ್, ಟೈಮ್ ಇಸ್ ವೆರಿ ಪ್ರಿಷಿಯಸ್. ಸೊ ಬಿ ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್. ಸೊ ಡಿಸ್ಕ್ರಿಪ್ಷನಲ್ಲಿ ಅಗೇನ್ ಐ ಆಮ್ ರಿಪೀಟಿಂಗ್, ವಾಟ್ಸಪ್ ಚಾನಲ್ ಇದೆ, ಜಾಯಿನ್ ಆಗಿರಿ. ಸೊ ಐ ವಿಲ್ ಬಿ ಸೆಂಡಿಂಗ್ ಯು ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್, ಸಿಮಿಲರ್ ಕ್ವಶನ್ಸು, ಇದಕ್ಕೆ ಸೊಲ್ಯೂಷನ್ಸು. ಸೊ ಅಷ್ಟೂ ಕಳಿಸ್ತೀನಿ. ಸೊ ದೇರ್ ವಿಲ್ ಆಲ್ಸೋ ಬಿ ಎ ಟೈಮರ್ ಟೆಸ್ಟ್ ಆರ್ ಓಕೆ, ಒಂದು ಕ್ವಶನ್ ನೋಡಿದಾಗ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಆಮ್ ಐ ಸ್ಪೆಂಡಿಂಗ್ ದ ರೈಟ್ ಅಮೌಂಟ್ ಆಫ್ ಟೈಮ್ ಅಂತಾನು ಅಲ್ಲಿ ಮೆಷರ್ ಮಾಡ್ತಿರತ್ತೆ. ಸೊ ವಿ ಆರ್ ಬಿಲ್ಡಿಂಗ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಯು, ಇಟ್ಸ್ ಓನ್ಲಿ ಫಾರ್ ಯು ಟು ಮೇಕ್ ಯೂಸ್ ಆಫ್ ಇಟ್. ಸೊ ಜಾಯಿನ್ ಆಗ್ರಿ. ಓಕೆ, ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ ಅಂದಿದ ತಕ್ಷಣ ಅದಕ್ಕೆ ರೆಸಿಸ್ಟೆನ್ಸ್ ಇರಲ್ಲ ಅಂತಲ್ಲ, ಇದ್ದೇ ಇರುತ್ತೆ. ರೆಸಿಸ್ಟೆನ್ಸ್ ಇದೆ 40 ohm, ಇನ್ನೊಂದು ಕಂಡಕ್ಟರ್ ಇದೆ 8 ohm. ಸೊ ಎರಡೂ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಎಷ್ಟು ಬ್ಯಾಟ್ರಿ? ಸೊ 12 volt ಬ್ಯಾಟ್ರಿ. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಸಿಂಪಲ್ಲು, ಎರಡನ್ನೂ ಆ್ಯಡ್ ಮಾಡಬೇಕು. ಆ್ಯಂಡ್ ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಓಕೆ, ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಆರ್ ಎಸ್ ಎರಡು ಸೀರೀಸಲ್ಲಿದೆ, 40 + 8, 48 ohm. ನೆಕ್ಸ್ಟ್ ಕರೆಂಟ್. ಸೊ ಐ ಈಸ್ ಈಕ್ವಲ್ ಟು ಪಿ ಬೈ ಆರ್ ಎಸ್. ಲಾಸ್ಟ್ ಆರ್ ಎಸ್ ಯೂಸ್ ಮಾಡಿದ್ದೇನೆ. ಸೊ ಆರ್ ಎಸ್ ವಿ 12, ಆರ್ ಎಸ್ 48. ಕ್ಯಾನ್ಸಲ್ ಮಾಡಿದ್ರೆ 1/4 ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ 0.25 ಆಂಪಿಯರ್. ಸೊ ದಿಸ್ ಇಸ್ ದ ಟೋಟಲ್ ಕರೆಂಟ್. ಸೊ ಇಲ್ಲಿ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿಲ್ಲ. ಸೊ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ಕೊಂಡ್ರೆ ಒಳ್ಳೆಯದು, ಹಾಕ್ರಿ ಟೈಮ್ ಇತ್ತು ಅಂದರೆ. ಸೊ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಗೊತ್ತಾಗುತ್ತೆ ಸೀರೀಸ್ ಆಫ್ ಪ್ಯಾರಲಲ್, ಅಲ್ಲಿ ಇಲ್ಲೆಲ್ಲಿ ಬರೀ ವರ್ಡ್ ಪ್ರಾಬ್ಲಮ್ ಇದು. ಸೊ ಹಾಕಿದಾಗ ಇದಿಷ್ಟೇ ಅಲ್ಲ, ಕ್ಲೀನಾಗಿ ಬರೀಬೇಕು. ಓಕೆ, ದ ರೆಸಿಸ್ಟೆನ್ಸ್ ಅಥವಾ ದ ಟೋಟಲ್ ಕರೆಂಟ್ ಆಗಲೇ ಹೇಳೋದ್ನಲ್ಲ ವರ್ಡ್ ಲಾಸ್ಟಲ್ಲಿ ವರ್ಡಿಂಗ್ಸಲ್ಲಿ.
ಏನು ಕೇಳಿದ್ದಾರೆ, ಟೋಟಲ್ ರೆಸಿಸ್ಟೆನ್ಸ್. ಓಕೆ, ದ ಟೋಟಲ್ ರೆಸಿಸ್ಟೆನ್ಸ್ ಇಸ್ 48 ಓಮ್, ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಸ್ 0.25 ಆಂಪಿಯರ್. ವರ್ಡಿಂಗ್ಸ್ ಸೇಮ್. ಸಿಮಿಲ್ಲರ್ ಪ್ರಾಬ್ಲಮ್ಸ್, ಏನೋ ಹೊಸ ಲೈಕ್ ತುಂಬ ಡಿಫ್ರೆನ್ಸು, ತುಂಬ ಏನೋ ತಲೆ ಎಲ್ಲ ಯೂಸ್ ಮಾಡಬೇಕು, ತಲೆ ಹೊಡ್ಕೋಬೇಕು ಅಂತ ಏನೂ ಇಲ್ಲ. ಸೊ ಸಿಮಿಲರ್ ಪ್ರಾಬ್ಲಮ್ಸೇ, ಬಟ್ ಬೇರೆ ಬೇರೆ ರೀತಿ ಕೇಳಿರೋದ್ರಿಂದ ಒಂದ್ಸಲ ನೋಡಿದ್ರಿ ಅಂದರೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಅಷ್ಟೇ ಹೇಳೋದು ಟ್ರೈ ಮಾಡ್ತಿರೋದು. ಸೊ 3 ರೆಸಿಸ್ಟರ್ ಇದೆ. ಈ ಪ್ರಾಬ್ಲಮ್ ಏನಿದೆ, ಓಕೆ ಇದು 4 ಓಮ್, ಇದು ಎಲ್ಲ 2ನೇ ಬರೆದಿದೆ. ಸೊ 1 is 2 ohm, the other 2 are 4 ohm. ಸೊ ಒಂದು 2 ohm, ಇನ್ನೊಂದು 4 ohm ಕನೆಕ್ಟ್ ಮಾಡಿದ್ದಾರೆ. 6 ವೋಲ್ಟ್ ಬ್ಯಾಟ್ರಿ ಇದೆ. ಕ್ಯಾಲ್ಕುಲೇಟ್ ಟೋಟಲ್ ರೆಸಿಸ್ಟೆನ್ಸ್, ಟೋಟಲ್ ಕರೆಂಟ್. ಸೊ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ರಿ, ಇದು ಬರೀ ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ನಾಟ್ ಗಿವನ್ ದ ಸರ್ಕ್ಯೂಟ್. ಇದು ಸರ್ಕ್ಯೂಟ್ ನಾನು ಹಾಕಿರೋದು. ಇದು ಯಾವಾಗ 2023. ಸೊ ಇದೇ ಇಲ್ಲಿ, ಹಾಂ ಇಲ್ಲಿ ಎಕ್ಸೆಪ್ಟ್ ದಿಸ್ 5 ohm. ಇದು 5 ohm ಬಿಟ್ರಿ ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ಸೇಮೇ ತಾನೆ. 2 ohm, 4 ohm, 4 ohm 6 ವೋಲ್ಟ್ ಬ್ಯಾಟ್ರಿ. ಅಲ್ಲೂ ಏನು ಕೇಳಿದೆ, ರೆಸಿಸ್ಟೆನ್ಸು ಕರೆಂಟೇ ಕೇಳ್ತಿರೋದು. ಇದು 5 ohm ಒಂದು ಕೊಟ್ಟಿಲ್ಲ ಅಷ್ಟೇ. ಸೊ ಅಲ್ಲಿ 5 ohm ಕೊಟ್ಟಿದ್ದಾರೆ, ಇಲ್ಲಿ 5 ohm ಕೊಟ್ಟಿಲ್ಲ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸೇಮೇ. ಸೊ ದಟ್ಸ್ ದ ರೀಸನ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಫಸ್ಟ್ ಈ ಪ್ರಾಬ್ಲಮ್ ನೋಡ್ರಿ, ದೆನ್ ಮೂವ್ ಆನ್ ಟು ಅದರ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಇಲ್ಲೆಲ್ಲ ಸಿಮಿಲರ್ ಇದೆ. ಸೊ ಈ ಥರನೇ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಫಸ್ಟ್ ಬಿ ಪ್ರಿಪೇರ್ಡ್ ವಿತ್ ಇಟ್. ಸೊ ಇದನ್ನು ನಾನು ಸಾಲ್ವ್ ಮಾಡಲ್ಲ. ಐ ಗೆಸ್ ಯು ಕ್ಯಾನ್ ರೆಫರ್ ಟು ದ ಅರ್ಲಿಯರ್ ಪ್ರಾಬ್ಲಮ್, ವಾಟ್ ಈಸ್ ದಟ್ ರೆಸಿಸ್ಟೆನ್ಸು ಕರೆಂಟ್ಗೆ ಅಂತೆಲ್ಲ. ಆದರೆ ಅಲ್ಲಿ 5 ohm ಇದೆ. ಅಗೇನ್ ದ ವ್ಯಾಲ್ಯೂ ಇಸ್ ನಾಟ್ ಸೇಮ್. ರೆಸಿಸ್ಟೆನ್ಸ್ ಆರ್ ಪಿ ಇಸ್ ಡಿಫ್ರೆಂಟ್. ಆರ್ ಪಿ ಇಲ್ಲಿ ಯು ವಿಲ್ ಗೆಟ್ ಇಟ್ ಆಸ್ 1 ohm ಬರುತ್ತೆ. ಸೊ ಕರೆಂಟ್ ವಿಲ್ ಬಿ 6 ಆಂಪಿಯರ್. ಸೊ ಅದಷ್ಟು ನಂಬರ್ ಹೇಳ್ತೀನಿ, ಯು ಕ್ಯಾನ್ ವೆರಿಫೈ. ನೆಕ್ಸ್ಟು 200 joules is produced each second in a resistance. Okay, this is actually in a 8 ohm resistance. ಮುಂದೆನೂ ಇದೇ ಕ್ವಶನ್ ಇದೆ, ಬಟ್ ಹೇಳ್ತಿದ್ದೇನೆ. 8 ohm resistance, find the potential difference. ಓಕೆ, ಏನು ಕೊಟ್ಟಿದ್ದಾರೆ, ಹೀಟ್ 200 joules. ನಿಮಗೆ ವರ್ಕ್ ಅಂತಾದರೂ ತೊಗೊಳ್ರಿ, ಹೀಟ್ ಅಂತಾದರೂ ತೊಗೊಳ್ರಿ, ಎರಡು ಸೇಮೆ. 200 joules ಈಚ್ ಸೆಕೆಂಡ್, ಪ್ರತಿ ಸೆಕೆಂಡ್. ಇಲ್ಲಿ ಟೈಮ್ ಈಸ್ 1 second ಅಥವಾ ಟೈಮ್ ಈಸ್ 2 seconds ಅಂತ. ಟೈಮ್ ಈಸ್ 2 seconds ಅಂದರೆ ಕೊಡ್ಬೋದು. ಈಚ್ ಸೆಕೆಂಡ್ ಮೀನ್ಸ್ ದ ಟೈಮ್ ಈಸ್ 1 second. ಸೊ ಅದು ಗೊತ್ತಿರಬೇಕು. ಯು ಶುಡ್ ನಾಟ್ ಥಿಂಕ್ ಓಕೆ ಏನು ಇನ್ನೊಂದೇನೋ ಮಿಸ್ ಆಗ್ತಿದೆಯೇ ಅಂತಲ್ಲ. ಈಚ್ ಸೆಕೆಂಡ್ ಅಥವಾ ಪರ್ ಸೆಕೆಂಡ್ ಅಂತ ಕೊಟ್ಟರು ಟೈಮ್ ಈಸ್ 1 second. ನೆಕ್ಸ್ಟ್ ರೆಸಿಸ್ಟೆನ್ಸ್ ಆರ್ 8 ohm. ಏನು ಫೈಂಡ್ ಮಾಡಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಫೈಂಡ್ ಮಾಡಬೇಕು. ಸೊ HTR, ಸೊ ಜೋಲ್ಸ್ ಲಾ ಯೂಸ್ ಮಾಡ್ತೀರಾ ಮಾಡ್ರಿ, ಅಥವಾ VIT ಯೂಸ್ ಮಾಡಂಗಿದ್ರೆ ನಿಮಗೆ H is equal to VIT. ವಿ ಫೈಂಡ್ ಮಾಡಬೇಕು, ಐಯು ಗೊತ್ತಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಯೂಸ್ ಜೋಲ್ಸ್ ಲಾ. H is equal to I square RT. ವಾಟ್ ಈಸ್ ದ ವ್ಯಾಲ್ಯೂ ಆಫ್ H? 200. I square ಗೊತ್ತಿಲ್ಲ. R is 8, T is 1. So I square 8 ಕೆಳಗೋಯ್ತು ಅಂದರೆ 200 by 8. This is nothing but 25. So I is square root of 25. This is 5 ampere. So current 5 ampere ಬಂತು. So current is 5. So current ಬಂತು ಅಂದರೆ potential difference ಏನು ಅದೇನು ಕಷ್ಟ ಆಗಲ್ಲ. ಸೊ ವಿ is equal to, ಓಕೆ ಇದು ಮತ್ತೆ ಇದಕ್ಕೆ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ವಿ is equal to IR. So what is current? 5. What is the value of resistance? 8. So the potential difference is 40 volts. ಸೊ ಇದನ್ನ ನೀವು ಮಾಡ್ರಿ ಅಂತ ಬಿಟ್ಟಿರೋದು. ಕರೆಂಟ್ R will be 1 ohm, total resistance, total current will be 6 ampere. ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೇಮ್ ಸಿಮಿಲರ್ ಪ್ರಾಬ್ಲಮ್ಸ್. ಅಗೇನ್ ಐ ವಿಲ್ ನಾಟ್ ಬಿ ಸಾಲ್ವಿಂಗ್ ದಿಸ್.
ಸೊ ಟ್ರೈ ಮಾಡಿರಿ. ಸೊ 10, 20, 60 ಪ್ಯಾರಲಲ್ ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಕೇಳ್ತಿರೋದೇನು? ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್. ಓಕೆ, ಇದೊಂದು ಸಾಲ್ವ್ ಮಾಡ್ತೇನೆ. ಟೋಟಲ್ ಕರೆಂಟ್, ಟೋಟಲ್ ರೆಸಿಸ್ಟೆನ್ಸ್. ಸೊ ಟೋಟಲ್ ಕರೆಂಟ್, ಟೋಟಲ್ ರೆಸಿಸ್ಟೆನ್ಸ್, ಯು ಟ್ರೈ ಟು ಸಾಲ್ವ್ ಇಟ್. ನಾನು ಈಗೇನು ಹೇಳಿದ್ದೇನೋ ಅದು. ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ನಾನು ಒನ್ ಶಾರ್ಟಲ್ಲಿ ಹೇಳಬೇಕಾದ್ರೂ ಸ್ಟ್ರೆಸ್ ಮಾಡಿದ್ದೇನೆ, ವೆನ್ ಯು ಆರ್ ಸಾಲ್ವಿಂಗ್ ಆರ್ ವೆನ್ ಯು ಆರ್ ಲುಕಿಂಗ್ ಅಟ್ ದ ಸೀರೀಸ್ ಆ್ಯಂಡ್ ದ ಪ್ಯಾರಲಲ್ ರೆಸಿಸ್ಟರ್ ಅಥವಾ ಡಿರೈವೇಷನ್ನ ಡೋಂಟ್ ಜಸ್ಟ್ ಬೈ ಹಾರ್ಟ್ ಅಥವಾ ಏನು ಸ್ಟೆಪ್ಸ್ ಇದೆ ಅದನ್ನಷ್ಟೇ ತಲೆಯಲ್ಲಿ ಇಟ್ಕೋಬೇಡ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಅಂದರೆ ಫಾರ್ ದ ಸೇಮ್ ರೀಸನ್. ಇಲ್ಲಿ ನೀವು ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರು ನಿಮಗೆ ಇದನ್ನು ಹೆಂಗೆ ಡಿವೈಡ್ ಸೇಮ್ ಇತ್ತು ಅಂದರೆ ಡಿವೈಡ್ ಬೈ 3 ಮಾಡ್ಬೋದಿತ್ತು, ಬಟ್ ಎಲ್ಲ ಬೇರೆ ಬೇರೆ ಇದೆ. ಸೊ ಡಿರೈವೇಷನಲ್ಲಿ ಸಿನ್ಸ್ ಇಟ್ ಈಸ್ ಪ್ಯಾರಲಲ್, this I'll take it as I1, I2, I3. ಸೊ ಪ್ಯಾರಲಲ್ ಡಿರೈವೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರಿ? I1 is equal to V by R1. Potential difference in parallel is same, the current changes. So I is equal to V by R1. So what is the value of V? V is 24. Potential difference same irutte. What is R1? 10. So this is 2.4. Similarly, I2, V by R2, V is 24. Same. R2 is 20. So simplify ಮಾಡಿದ್ರೆ ಅಂದರೆ this is 5, 6. Okay, so 1.2 ampere. Similarly, last I3, V by R3, V is 24, R3 is 60. 16 ಅಲ್ಲ? Yes. So 2. Okay. ಹೆಂಗೆ ಸಾಲ್ವ್ ಮಾಡ್ತಿದ್ದೀನಿ ಅಂತ ಅನ್ಕೊಂತೀರಾ? ಓಕೆ, 12. ಸೊ ದ ಬಿಗ್ಗೆಸ್ಟ್ ದಟ್ ಐ ಕ್ಯಾನ್ ಡಿವೈಡ್ ಇಸ್ 12. ಸೊ 12 2s are 5s are. So this will be 2 by 5, nothing but 0.4 ampere. So these are I1, I2, I3. ಸೊ I1, I2, I3 ಸಿಕ್ತು ಅಂದರೆ ನೆಕ್ಸ್ಟ್ ಒನ್ನು ಏನು ಕಷ್ಟ ಇಲ್ಲ. ಸೊ ನೆಕ್ಸ್ಟ್ ಒನ್ ಓಕೆ ಮಾಡಿರೋದ್ರಿಂದ ಇದು ಮಾಡ್ಬಿಡ್ತೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ the total current in the circuit. Derivation ಮಾಡಬೇಕಾದ್ರೆ I1, I2, I3, what is that you are going to use for to calculate I? I is equal to I1 plus I2 plus I3. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀರ. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಇಲ್ಲಿ ಇದೇ ಟೋಟಲ್ ಕರೆಂಟ್ ಅಂತ ತೊಗೋಬೋದು ನೀವು. ಡಿರೈವೇಷನಲ್ಲಿ I1 plus I2 plus I3, I1 is equal to V by R1, V by R2, V ಕಾಮನ್ ತೆಗಿತೀರಾ. ಸೊ ಅದೆಲ್ಲ ಡಿರೈವೇಷನ್ ಬೇಡ. ಡಿರೈವೇಷನ್ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಎಲ್ಲದನ್ನು ಆ್ಯಡ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ಆಗಿಂದ ಹೇಳ್ತಾ ಬಂದಿದ್ದೀನಿ. ಸೊ ಇಲ್ಲಿ ಈ ಪಾಯಿಂಟಲ್ಲಿ ಸ್ಪ್ಲಿಟ್ ಆಗುತ್ತೆ ಮತ್ತು ಈ ಪಾಯಿಂಟಲ್ಲಿ ಜಾಯಿನ್ ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಆ್ಯಡ್. ಸೊ ವಾಟ್ ಈಸ್ I1? ಇಲ್ಲೇ ಇದೆ. ಓಕೆ, ಆಂಪಿಯರ್, ಯೂನಿಟ್ 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 ಯೂನಿಟ್. I1 2.4, I2 1.2, I3 0.4. So add ಮಾಡಿದ್ರೆ 2.4 plus 1.2 3.6 plus 0.4 it is 4. So addition, multiplication, division ಎಲ್ಲ ಫಾಸ್ಟ್ ಆಗಿರ್ಬೇಕು. ಟೈಮ್. ಸೊ ಕರೆಂಟ್ 4 ಆಂಪಿಯರ್. ಸೊ ಟೋಟಲ್ ಕರೆಂಟು ಬಂತು 4 ಆಂಪಿಯರ್. ಟೋಟಲ್ ರೆಸಿಸ್ಟೆನ್ಸ್, ಈ ಕರೆಂಟ್ ಇದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಎರಡೂ ಇದೆ. ಸೊ ಟೋಟಲ್ ರೆಸಿಸ್ಟೆನ್ಸು ಫೈಂಡ್ ಮಾಡ್ಬೋದು. ಅಥವಾ 1/RP 1/10 ಪ್ಲಸ್ 1/20 1/60 ಅಂತಾದರೂ ತೊಗೊಳ್ರಿ. ಇಟ್ಸ್ ಬೆಟರ್ ಟು ಕ್ಯಾಲ್ಕುಲೇಟ್ RP ಯೂಸಿಂಗ್ ದ್ಯಾಟ್. ಆರ್ ನಿಮ್ಗೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೂ ವಾಟ್ ಈಸ್ ಆರ್? ಓಮ್ಸ್ ಲಾ ಮತ್ತು ಕ್ಲಾಶಸ್ ಆಗುತ್ತೆ. ಸೊ ಆರ್ ಓಮ್ಸ್ ಲಾ, V is equal to IR, I is equal to V by I. V is to, okay, V by I. So V is 24. What is the current? 4 ampere. So this is
6 ohm. So total resistance is 6 ohm. ಹಿಂಗಾದರೂ ಬರಿಬೋದು, ಆರ್ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ 1/RP is equal to 1/R1 ಅಂದರೆ 1/10 + 1/20 + 1/60. ಆವಾಗೂ 6 ohmೇ ಬರಬೇಕು. ವೆರಿಫಿಕೇಷನ್ಗಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಇನ್ನೊಂದು ನಿಮಗೆ ಟೈಮ್ ಇತ್ತು ಅಟ್ ದ ಎಂಡ್ ಬರೆದ್ರೂ ಬರಿಬೋದು. ಸೊ ಇಟ್ಸ್ ಬೆಟರ್. ಓಕೆ, ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ವಿತ್ ರೆಸಿಸ್ಟೆನ್ಸ್ 50 ohm. ಒಂದು ಬಲ್ಬ್ ಇದೆ 50 ohm ರೆಸಿಸ್ಟೆನ್ಸು, 10 volt ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಎಲೆಕ್ಟ್ರಿಕ್ ಬಲ್ಬ್ ಆ್ಯಂಡ್ ದ ಎಲೆಕ್ಟ್ರಿಕ್ ಪವರ್ ಆಫ್ ದ ಬಲ್ಬ್. 2 ಮಾರ್ಕ್ಸ್. ಎಷ್ಟು ಈಸಿ. ಸೊ ರೆಸಿಸ್ಟೆನ್ಸ್ ಇದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಏನು ಕೇಳ್ತಿದ್ದಾರೆ? ಕರೆಂಟ್. ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ವಿ 10, ಆರ್ 50. ಸೊ 0 0 ಕ್ಯಾನ್ಸಲ್, 1/5 ಅಂದರೆ 0.2 ಆಂಪಿಯರ್. ಇದನ್ನು ಮಾಡ್ರಿ ಅಂತ ಕೇಳ್ತಾರೆ. ಲೈಕ್ 0 0 ಕ್ಯಾನ್ಸಲು, 1/5 ನಥಿಂಗ್ ಬಟ್ 0.2. ಎಷ್ಟು ಈಸಿ ಇದೆ ನೋಡ್ರಿ, ನಿಮಗೆ ಆರಾಮ್ ಜೀವನ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಪವರ್. P is equal to VI. Again V 10. So I 0.2. So 10 into 0.2 ಅಂದರೆ 2 ಆಂಪಿಯರ್. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಸೊ ಇಲ್ಲಿ 0.2 ಅಂತ ಆದರೂ ಬರಿಬೋದು, ಆರ್ ಯು ಕುಡ್ ಹ್ಯಾವ್ ಟೇಕನ್ 10/50. ಸೊ ಕ್ಯಾನ್ಸಲ್ ಮಾಡಿದ್ರು 2 ಆಂಪಿಯರ್. ಓಕೆ, ಕ್ಯಾನ್ ಆನ್ ಎಲೆಕ್ಟ್ರಿಕ್ ಹೀಟರ್ 2 kilowatt. So 2 kilowatt is power. Kilowatt or watt, both are power. Domestic electric circuit rated 15 ampere. Rated anta bandid takshana this is fuse for current. So usually rated is for fuse. Atho power anta bandru bulb ge use ಮಾಡ್ತಾರೆ. ಅಂದ್ರೆ ಯಾವುದು ವ್ಯಾಟು ಅಥವಾ ವೋಲ್ಟ್ ಅಂತ ಬಂದಾಗ ಬಲ್ಬ್ಗೆ ಅದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಆಂಪಿಯರ್ ಅಂತ ರೇಟೆಡ್ 15 ಆಂಪಿಯರ್ ಅಥವಾ ರೇಟೆಡ್ 5 ಆಂಪಿಯರ್ ಈಸ್ ಓನ್ಲಿ ಫಾರ್ ಫ್ಯೂಸ್ ಯೂಸ್ ಮಾಡೋದು, ಯಾಕಂದ್ರೆ ಅದ್ರ ರೇಟಿಂಗ್ ಹ್ಯಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ. ಸೊ ಇಲ್ಲಿ ಅಗೇನ್ ಹಿಂದೆನೂ ಸಾಲ್ವ್ ಮಾಡಿದ್ದೀನಿ. ಸೊ 15 ಆಂಪಿಯರ್ ಸಪೋರ್ಟ್ ಆಗುತ್ತೋ ಆಗಲ್ಲೋ ಅನ್ನೋದು ಅವ್ರು ಕೇಳ್ತಿರೋದು. ಸೊ ಅಗೇನ್ ಹಿಂದೆನೂ ಕ್ವಶನ್ ಬಂದಿದೆ, ಸಿಮಿಲರ್ ಟೈಪ್ ಆಫ್ ಕ್ವಶನ್ಸು. ಸೊ ಕರೆಂಟ್ ಫೈಂಡ್ ಮಾಡಬೇಕು. P is equal to VI. I find ಮಾಡಬೇಕು, nothing but P by V. What is power? 2 kilowatt ಅಂದರೆ 2000. Potential difference 220. ಸೊ ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ 0 0 ಕ್ಯಾನ್ಸಲ್, 200 divided by 22 is almost like 9.09 ಆಂಪಿಯರ್ ಸಮಥಿಂಗ್, ಅಷ್ಟೇ ಬರುತ್ತೆ. ಸೊ ಇಷ್ಟು ಕರೆಂಟ್ ಫ್ಲೋ ಆಗತ್ತೆ ಈ ಒಂದು ಡಿವೈಸಲ್ಲಿ. ಅಂದರೆ ಇಷ್ಟು ಕರೆಂಟ್ ಬೇಕು, ಈ ಡಿವೈಸ್ ವರ್ಕ್ ಆಗಬೇಕು ಅಂದರೆ ಇಷ್ಟು ಕರೆಂಟ್ ಬೇಕು. ಬಟ್ ನನ್ನ ಹತ್ರ 15 ಆಂಪಿಯರ್ ಫ್ಯೂಸ್ ಯೂಸ್ ಮಾಡ್ತಿದ್ರೆ ದಟ್ಸ್ ಫೈನ್. ಸೊ ಎನಿಥಿಂಗ್ ಎಬೌವ್ ದಿಸ್, ಸೊ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು, ತುಂಬ ಜಾಸ್ತಿ ಅಲ್ಲ. 9.09 ಅದಿರೋದು 150 ಆಂಪಿಯರ್ ಅಂತ ಕೊಟ್ಟಿದ್ರೆ ಹೌದು, ದೆನ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್. ಸೊ ಒಂದು ರೇಂಜ್ ತನ ಒಂದು ಸ್ವಲ್ಪ ಇದ್ರೂ ದಟ್ಸ್ ಫೈನ್. 120 ಆಂಪಿಯರ್ ಫ್ಯೂಸ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಫೈನ್. ಬಟ್ 15 ಆಂಪಿಯರ್ 20 ಆಂಪಿಯರ್ ಅಂತ ಕೊಟ್ಟಾಗ ಇಟ್ಸ್ ಬೆಟರ್ ಟು ಗೋ ವಿತ್ 15, ಸ್ವಲ್ಪ ಹತ್ತಿರ ಇದೆ. ಅದೇ 10 ಆಂಪಿಯರ್ 15 ಆಂಪಿಯರ್ ಅಂತ ಕೊಟ್ಟಾಗ ಅಗೇನ್ 10 ಆಂಪಿಯರ್ ಇಸ್ ಬೆಟರ್, ಯಾಕಂದರೆ ಇನ್ನೊಂದು ಸ್ವಲ್ಪ ಹತ್ತಿರ ಇದೆ. ಸೊ ದಟ್ಸ್ ದ ಓನ್ಲಿ ರೀಸನ್. ಸೊ ಇದು ಅವ್ರು ಕೊಟ್ಟಿರೋ ಸೊಲ್ಯೂಷನು. ಸೊ ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಸೊಲ್ಯೂಷನ್ ಕ್ಯಾನ್ ಬಿ ಕನೆಕ್ಟೆಡ್. ಸಪೋರ್ಟ್ ಯುವರ್ ಆನ್ಸರ್, ಯಾಕಂದರೆ 9.09 ಬೇಕು. ಫ್ಯೂಸ್ ರೇಟಿಂಗ್ ಎಷ್ಟು 15 ಆಂಪಿಯರ್, ಸೊ ದಟ್ ಈಸ್ ಫೈನ್. ಸೊ 15 ಆಂಪಿಯರ್ ಈಸ್ ಆಲ್ಸೋ ಫೈನ್, ಸೊ ದಟ್ ಇಟ್ ಅಲೋಸ್ ದಿಸ್ ಕರೆಂಟ್. ಹಿಂದೆ ಮಾಡ್ದಂಗೆ ಇದು ಅಲ್ಲೇನಿತ್ತು ಕಮ್ಮಿ ಇತ್ತು, ಇಲ್ಲಿ ಬರ್ತಿರೋ ಕರೆಂಟ್ ಜಾಸ್ತಿ, ಸೊ ಫ್ಯೂಸ್ ಡಮ್ ಅನ್ನತ್ತೆ. ಸೊ ಇಲ್ಲಿ ಅದಾಗ್ತಿಲ್ಲ, ಸೊ ಫ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಕರೆಂಟ್ 9 ಆಂಪಿಯರ್ ಬಂದರೂ ಬಿಡುತ್ತೆ, 10 ಆಂಪಿಯರ್ ಬಂದರೂ ಬಿಡುತ್ತೆ. ಸೊ ದಿಸ್ ಎಲೆಕ್ಟ್ರಿಕ್ ಹೀಟರ್ ವಿಲ್ ಬಿ ವರ್ಕಿಂಗ್ ಫೈನ್ because the rate of electric circuit is less than 15 ampere. So ಇದೇನಿದೆ 15 ಆಂಪಿಯರ್ ಗಿಂತ ಕಮ್ಮಿ ಇದೆ. ಸೊ ಇಟ್ ಇಸ್ ಇಟ್ ಕ್ಯಾನ್ ಬಿ ಕನೆಕ್ಟೆಡ್. ನೆಕ್ಸ್ಟು 200 joule of heat. ಓಕೆ, ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ
ಹಿಂದೆ ಮಾಡಿದ್ದೀನಲ್ಲ ಸೇಮ್. ಸೊ ಅಲ್ಲಿ ಜಾಗ ಸಾಕಾಗಲ್ಲೇನೋ ಅಂತ ಇನ್ನೊಂದಕ್ಕೆ ಹಾಕಿದೆ. ದೆನ್ ಅಬ್ಸರ್ವ್ ದ ಫಾಲೋಯಿಂಗ್ ಸರ್ಕ್ಯೂಟ್. ಓಕೆ, ಇದೊಂದು ಸರ್ಕ್ಯೂಟ್ ಇದೆ. ಸೊ ಇಲ್ಲೇನಿದೆ, ವೆನ್ ಎ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಇಸ್ ಕನೆಕ್ಟೆಡ್. ಸೊ ಈ ಪಾಯಿಂಟಲ್ಲಿ ಫಸ್ಟ್ ನಾನು ಒಂದು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀನಿ ಹೂಸ್ ವ್ಯಾಲ್ಯೂ ಇಸ್ ಆರ್. ನೆಕ್ಸ್ಟ್ ಆ್ಯಮ್ಮೀಟರ್ ರೀಡಿಂಗು. ಸೊ ಆರ್ ಕನೆಕ್ಟ್ ಮಾಡಿದಾಗ ಆ್ಯಮ್ಮೀಟರ್ ರೀಡಿಂಗ್ 3 ಆಂಪಿಯರ್ಸ್ ತೋರಿಸುತ್ತೆ. ಆರ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟ್ ಮಾಡಿದಾಗ 3 ಆಂಪಿಯರ್ ತೋರಿಸುತ್ತೆ. ಅದೇ ಆ ಆರ್ನ ಚೇಂಜ್ ಮಾಡಿದೆ ನಾನು. ಫಸ್ಟ್ ಆರ್ ರೆಸಿಸ್ಟೆನ್ಸ್ ಆರ್ ಇದೆ, ಹಾಕಿದ್ದೀನಿ. ಇದನ್ನು ತೆಗೆದೇನಾಗ್ತೀನಿ, ಅದಕ್ಕಿಂತ ಜಾಸ್ತಿ ಹಾಕ್ತೀನಿ, 2R ಹಾಕ್ತೀನಿ. ಸೊ ಆವಾಗ ವಾಟ್ ವುಡ್ ಬಿ ದ ರೀಡಿಂಗ್ ಆಫ್ ಆ್ಯಮ್ಮೀಟರ್? ಸೊ ಆ್ಯಮ್ಮೀಟರ್ ರೀಡಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ನೀವೇ ಯೋಚನೆ ಮಾಡಿರಿ. ಸೊ ಈಗ ರೆಸಿಸ್ಟೆನ್ಸ್ ಒಂದು ವ್ಯಾಲ್ಯೂ ಇದೆ, ಕರೆಂಟ್ ಫ್ಲೋ ಆಗ್ತದೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ಕರೆಂಟ್ ಏನಾಗಬೇಕು, ಕಮ್ಮಿ ಆಗಬೇಕು. ಆಬ್ವಿಯಸ್ಲಿ ಎರಡು ಆಪೋಸಿಟ್ಟು. ಸೊ ರೆಸಿಸ್ಟೆನ್ಸ್ ಕಮ್ಮಿ ಆಯಿತು, ಕರೆಂಟ್ ಜಾಸ್ತಿ ಆಯಿತು. ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ಕರೆಂಟ್ ಕಮ್ಮಿ ಆಯಿತು. ಸೊ ಹಾಗೆ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಕರೆಂಟ್ ಏನಾಗಬೇಕು, ಕಮ್ಮಿ ಆಗಬೇಕು. ಸೊ ಅವ್ರು ಕಮ್ಮಿ ಆಯಿತೋ ಜಾಸ್ತಿ ಆಯಿತೋ ಅಂತ ಕೇಳ್ತಿಲ್ಲ, ಸೊ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿರೋದು. ಸೊ ಏನು ಮಾಡೋದು, ಹೋಮ್ಸ್ ಲಾ ಒಂದೇ, VIR 3 ಕನೆಕ್ಟ್ ಮಾಡೋದು. V is equal to IR. ಸೊ ಹೋಮ್ಸ್ ಲಾ VIRನ ಹಾಗೆ ಡೈರೆಕ್ಟ್ ಕನೆಕ್ಟ್ ಮಾಡುತ್ತೆ. ಇನ್ನು ಬೇರೆದು ಇದೆ, VIR ಯೂಸ್ ಮಾಡಿಕೊಂಡು ಅಥವಾ ಬೇರೆ ರೀತಿ ಯೂಸ್ ಮಾಡೋ ಫಾರ್ಮುಲಾಸ್ ಇದೆ. ಬಟ್ ನಿಮಗೆ VIR ಹೋಮ್ಸ್ ಲಾ ಸಾಕು. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅವ್ರು ಪೊಟೆನ್ಷಿಯಲ್ ಡಿಫ್ರೆನ್ಸು ಕೊಟ್ಟಿಲ್ಲ. ಸೊ ಏನು ಕೊಟ್ಟಿರೋದು, ಓಕೆ ಫಸ್ಟ್ ಕೇಸ್ ಎಲ್ಲ ಎಲ್ಲೋ ಇದೆ, ಎಲ್ಲೋನೇ ಯೂಸ್ ಮಾಡ್ತೀನಿ. ಕರೆಂಟ್ ಎಷ್ಟಿದೆ, ಆ್ಯಮ್ಮೀಟರ್ ರೀಡಿಂಗ್ ಇಸ್ 3 ಆಂಪಿಯರ್. ಸೊ ಆ್ಯಮ್ಮೀಟರ್ ಈಸ್ ಮೆಷರಿಂಗ್ ಕರೆಂಟ್. ಸೊ ಆ್ಯಮ್ಮೀಟರ್ 3 ಆಂಪಿಯರ್ ಮೆಷರ್ ಮಾಡ್ತಿದೆ ಅಂದರೆ ದ ಕರೆಂಟ್ ಇಸ್ 3 ಆಂಪಿಯರ್. ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ, ದೇ ಹ್ಯಾವ್ ನಾಟ್ ಗಿವನ್ ನಂಬರ್. ಸೊ ಏನು ಆರ್ ಏನು ಬೇಕಾರೋ ಅವರು 5R 10R, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ P is equal to IR. So the current is 3 ampere, resistance is R. So this is the potential difference. So ಇದರ ಅರ್ಥ V ಏನಿದೆ, here it is 3 ampere ಅಲ್ಲ, ಓಕೆ ಸಾರಿ 3R. This is the value of the potential, ಅಂದರೆ ಆ ಬ್ಯಾಟ್ರಿದು ವ್ಯಾಲ್ಯೂ 3R. ಸೊ ಈಗ ನಾನು R ಜಾಗದಲ್ಲಿ what I am replacing it with 2R. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಓಮ್ಸ್ ಲಾ. ಇದು ಸೆಕೆಂಡ್ ಕೇಸು. ಇದು ಫಸ್ಟ್ ಕೇಸು. ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ V ಫೈಂಡ್ ಮಾಡಿಕೊಂಡೆ. ಸೊ ಈಗ ಸೆಕೆಂಡ್ ಕೇಸಲ್ಲಿ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಚೇಂಜ್ ಆಗ್ತಿಲ್ಲ, ಇಲ್ಲೆಲ್ಲೂ ಚೇಂಜ್ ಆಗ್ತಿದೆ ಅಂತ ಕೊಟ್ಟಿಲ್ಲ. ಸೊ ಇಲ್ಲೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂತು ನಾನು ಅದನ್ನೇ ಇಲ್ಲೂ ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ದ ವ್ಯಾಲ್ಯೂ 3R. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೆಕೆಂಡ್ ಕೇಸಲ್ಲಿ V ಏನಾಯಿತು, 3R. ಸೊ ನಿಮಗೆ ಬಂದಿರೋ ವ್ಯಾಲ್ಯೂ ಕರೆಂಟ್ ಕೇಳ್ತಿದ್ದಾರೆ, ವಾಟ್ ವುಡ್ ಬಿ ದ ರೀಡಿಂಗ್ ಆಫ್ ಆ್ಯಮ್ಮೀಟರ್ ರೀಡಿಂಗ್ ಎಷ್ಟು ಅಂದರೆ ಕರೆಂಟ್ ಎಷ್ಟು ಗೊತ್ತಿಲ್ಲ. I. ವಾಟ್ ಈಸ್ R? So the resistance is increased to 2 ohm. 2 ohm ಆಗಿದೆ. So R is 2R. So resistance value 2R ಆಗಿದೆ. ಸೊ ಈಗ R ಕ್ಯಾನ್ಸಲ್ ಆಯಿತು, ಯಾಕಂದರೆ ಲೆಫ್ಟ್ ಸೈಡು R ರೈಟ್ ಸೈಡ್ ಎರಡು ಕಡೆ ಇದೆ. ಸೊ ಏನು ಉಳಿತು, I 2 ರೈಟ್ ಸೈಡ್, ಸಾರಿ ಲೆಫ್ಟ್ ಸೈಡ್ಗೆ ಹೋದರೆ 3/2. So this is 1.5 ampere. So the reading of the ammeter is 1.5. Obviously resistance double ಆಯಿತು, ಕರೆಂಟ್ ಹಾಫ್ ಆಗಬೇಕು. ರೆಸಿಸ್ಟೆನ್ಸ್ 4 times ಇನ್ಕ್ರೀಸ್ ಆಯಿತು, ಕರೆಂಟ್ 4 times ಡಿಕ್ರೀಸ್ ಆಗಬೇಕು. ಸೊ ರೆಸಿಸ್ಟೆನ್ಸ್ 2R ಆಯಿತು, ಕರೆಂಟ್ ಹಾಫ್ ಆಯಿತು. ಸೊ 3 ಆಂಪಿಯರ್. ಸೊ ಸ್ಟಾರ್ಟಿಂಗ್ 3 ಆಂಪಿಯರ್ ಇದೆ, ಹಾಫ್ ಅಂದರೆ 1.5. ಸೊ 1.5. So ಅದನ್ನೇ give scientific reason. So when resistance increases,
Okay, when resistance increases, current decreases. When resistance decreases, current increases. So the same. When one ಅಲ್ಲ, ಯಾವ್ದು ಇನ್ಕ್ರೀಸ್ ಆಗ್ತಿದೆ ರೆಸಿಸ್ಟೆನ್ಸ್, ಯಾವ್ದು ಡಿಕ್ರೀಸ್ ಆಗ್ತಿದೆ ಕರೆಂಟ್. ಸೊ ಅದೇ ಸೈಂಟಿಫಿಕ್ ರೀಸನ್. ಓಮ್ಸ್ ಲಾ ಅಂತ ಬರೆದು ಬರೀರಿ. ಓಕೆ ಓಕೆ, ಇದ್ಯಾಕೆ ಮತ್ತೆ? ಸೊ ಇದು ಕ್ವಶನ್ನು ಇಲ್ಲಿರೋದೇ ಸೇಮ್ ಕ್ವಶನ್. ಓಕೆ, ನೆಕ್ಸ್ಟ್ 1000 joule ಆಫ್ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಈಚ್ 2 seconds. ಇದು 2 seconds. ನಾ ಹಿಂದೆ ನೋಡಿದ್ದು ಈಚ್ ಸೆಕೆಂಡ್ ಆದಾಗ ಟೈಮ್ 1 second. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ, ಸೊ ದಟ್ ಟೈಮ್ ಬೇರೆ ವ್ಯಾಲ್ಯೂ ಕೊಟ್ಟರು ಅಂದರೆ ಹೆಂಗಿರುತ್ತೆ ಅಂತ. ಸೊ ಹೀಟ್ 1000 joule each 2 seconds. So time is 2 seconds. In a 5 ohm resistor, resistance ಇದೆ 5 ohm. Find the potential difference. Same resistance ಇದೆ HTI. So Joule's law of heating, H is equal to I square RT. So R ಇದೆ, T ಇದೆ, H ಇದೆ, I ಫೈಂಡ್ ಮಾಡಬೇಕು. ಸೊ ಹಿಂದೇನೂ ಅದೇ ಫೈಂಡ್ ಮಾಡಿದ್ರೆ, ಇದು ಓನ್ಲಿ ಡಿಫ್ರೆನ್ಸ್ ವಾಸ್ ಅಲ್ಲಿ 1 second ಈಚ್ ಸೆಕೆಂಡ್ ಅಂತ ಇತ್ತು, ಇಲ್ಲಿ ಈಚ್ 2 seconds ಅಂತ ಕೊಟ್ಟಿದ್ದಾರೆ. ಅವರು ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಲೈಕ್ ಕಾಪಿ ಮಾಡಿರ್ತಾರೆ. ಪ್ರೊಡ್ಯೂಸ್ಡ್ ಈಚ್ ಅಂತ ಒಂದು ಎಕ್ಸ್ಟ್ರಾ ಬಂದ್ಬಿಟ್ಟಿರುತ್ತೆ. ಈಚ್ ಸೆಕೆಂಡ್ ಈಚ್ ತೆಗಿಬೇಕಾಗಿತ್ತೇನೋ, ಈಚ್ ಅಂತ ಒಂದು ಆ್ಯಡ್ ಆಗಿರಬೇಕು. ಸೊ ಇಲ್ಲ ಅಂದರೆ ಏನಾಯಿತು, ಎಲ್ಲ ನಂಬರ್ ಒಂದು ಚೇಂಜ್ ಮಾಡಿದ್ದಾರೆ. ಅಲ್ಲಿ 8 ohm ಇರೋದು 5 ohm ಮಾಡಿದ್ದಾರೆ ಅಷ್ಟೇ. ಸೊ ಪ್ರಾಕ್ಟೀಸ್ ಮಾಡಿರಿ, ನಾನು ಏನು ಪದೇ ಪದೇ ಹೇಳೋದು ಬೇಕಿಲ್ಲ. ಹೀಟ್ 1000 I square ಫೈಂಡ್ ಮಾಡಬೇಕು. R ಇಂಟು 5 ಟೈಮ್ 2. ಸೊ 5 2s are 10. 10 ಲೆಫ್ಟ್ ಸೈಡ್ ಬಂದರೆ ಏನಾಗತ್ತೆ, 100 ಆಗುತ್ತೆ. ಸೊ 0 0 ಕ್ಯಾನ್ಸಲ್. ಸೊ I is equal to square root of 100, that is 10 ampere. ಸೊ ಕರೆಂಟ್ 10 ampere. ಸೊ ಅದನ್ನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು ಅಂದರೆ V is equal to IR. ಸೊ ದ ವ್ಯಾಲ್ಯೂ ಆಫ್ ಕರೆಂಟ್ is 10, resistance is 5, resistance is 5. So this is 50 volt. Okay, wire of material. Okay, ಈ ಪ್ರಾಬ್ಲಮ್. ಓಕೆ ನೋಡ್ರಿ, a wire of given material having length L, area of cross section A, has resistance 4 ohm. Find the resistance of another wire, same material same ಇದೆ. So when material is same, the resistivity remains the same. one shot ಅಲ್ಲಿ ಹೇಳಿದ್ದೇನೆ. So having the length L, okay, having a wire of the same material having length L, cross section 2A. ಏನಿದೆ, ಕ್ವಶನ್ನು ಫುಲ್ ಆಗಿಲ್ಲ. ಅಗೇನ್ ಓಕೆ, ಮೇ ಬಿ ಇನ್ ಒನ್ ಮೋರ್ ವಿಡಿಯೋ ಇದನ್ನು ಸಾಲ್ವ್ ಮಾಡ್ತೀನಿ. ಬಟ್ ಅಗೇನ್ ದಿಸ್ ಇಸ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್. ಸೊ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದೆ, ಎಕ್ಸಾಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ರಿ. ಸೊ ಇನ್ನೊಂದು ವಿಡಿಯೋಲಿ ಐ ವಿಲ್ ಗಿವ್ ದ ಕರೆಕ್ಟ್ ಕ್ವಶನ್ ಆ್ಯಂಡ್ ಟ್ರೈ ಟು ಸಾಲ್ವ್. Next, a bread toaster rated 350 watt. 350 watt. This is power used for 15 hours a day. 15 hours time. An electric iron box rated 250 watt. So first problem ಏನು ಸಾಲ್ವ್ ಮಾಡೋಣ, more or less the same. 250 watt. This is power for 5 hours. This is the time. Calculate the cost of using this appliance for 30 days. If the cost of 1 kilowatt hour is 4 hours. So fast ಆಗಿ ಮಾಡಬೇಕು ಅಂದರೆ ಹೀಟ್ ಬ್ರೆಡ್ ಟೋಸ್ಟರ್. ಸೊ ಬ್ರೆಡ್ ಟೋಸ್ಟರ್ BT ಅಂತ ಬರಿತೀನಿ. ಸೊ ಶಾರ್ಟ್ ಫಾರ್ಮ್ ಹೀಟ್ ಪವರ್ ಇಂಟು ಟೈಮ್. ಸೊ ಪವರ್ ಎಷ್ಟು 350, ಟೈಮ್ 15 hours. This is used for 30 days. ನಾನು ಕ್ಯಾಲ್ಕುಲೇಷನ್ ಮಾಡಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡಿ. ಸೊ ನಿಮಗೆ
ಒಂದು ವ್ಯಾಲ್ಯೂ ಬರುತ್ತೆ, ದಿಸ್ ವಿಲ್ ಬಿ ಇನ್ ವ್ಯಾಟ್ ಅವರ್. ಸೊ ದಿಸ್ ವ್ಯಾಟ್ ಅವರ್ ಶುಡ್ ಬಿ ಕನ್ವರ್ಟೆಡ್ ಟು ಕಿಲೋವ್ಯಾಟ್ ಅವರ್ ಡಿವೈಡಿಂಗ್ ಬೈ 1000. ಸೊ ವ್ಯಾಲ್ಯೂ ಏನು ಬರುತ್ತೆ ಅದನ್ನು 1000 ಇಂದ ಡಿವೈಡ್ ಮಾಡಿರಿ, ಯು ವಿಲ್ ಗೆಟ್ ಕಿಲೋವ್ಯಾಟ್ ಅವರ್. ಸಿಮಿಲರ್ಲಿ ಪವರ್ ಯಾವುದು, ಇನ್ನೊಂದು ಎಲೆಕ್ಟ್ರಿಕ್ ಅಯನ್ ಬಾಕ್ಸ್. ಸೊ ಅಯನ್ ಬಾಕ್ಸ್ ತುಂಬ ಇಷ್ಟ ಅನಿಸುತ್ತೆ. ಸೊ ಹೀಟ್, ಅಗೇನ್ heat of this power into time. So power is 250, time is 5 hours. So how many days? Same 30 days. So ಇದು ಏನು ಬರುತ್ತೆ ನಿಮಗೆ, ವ್ಯಾಟ್ ಅವರ್ ಬರುತ್ತೆ. ಸೊ that divide the number ಏನು ಬರುತ್ತೆ divided by 1000, you will get kilowatt hour. ಸೊ ಟೋಟಲಿ ಫೈನಲಿ ಏನು ಮಾಡ್ತೀರಾ, ಇದೆರಡು ಏನು ಬಂದಿರುತ್ತೆ ಎರಡನ್ನು ಆ್ಯಡ್ ಮಾಡ್ತೀರಾ. ಸೊ ದಿಸ್ ಇಸ್ ದ ಟೋಟಲ್ ಕಿಲೋವ್ಯಾಟ್ ಅವರ್. ಟೋಟಲ್ ಕಿಲೋವ್ಯಾಟ್ ಅವರ್ ಇದೆರಡನ್ನು ಆ್ಯಡ್ ಮಾಡ್ತೀರಾ, ಟೋಟಲ್ ಕಿಲೋವ್ಯಾಟ್ ಅವರ್ ಬರುತ್ತೆ. ಬಂದಿರೋದಕ್ಕೆ ಏನು ಮಾಡ್ತೀರಾ, ಯು ವಿಲ್ ಮಲ್ಟಿಪ್ಲೈ ಬೈ 4. ಯಾಕಂದರೆ 1 ಕಿಲೋವ್ಯಾಟ್ ಅವರ್ಗೆ 4 ರೂಪಾಯಿ ಇದೆ. ಟೋಟಲ್ ಏನು ಬರುತ್ತೆ ಇಂಟು 4 ಮಾಡ್ತೀರಾ, ದಟ್ ವುಡ್ ಬಿ ದ ಟೋಟಲ್ ಕಾಸ್ಟ್. ಸೊ ಇದು ನಾನಿಲ್ಲಿ ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇದೆ. ಸೊ ಈ ಥರ ಪ್ರಾಬ್ಲಮ್ ಅಂತು ಅಂದರೆ ಹಿಂಗೆ ಸಾಲ್ವ್ ಮಾಡಿರಿ, ಟೋಟಲ್ ಏನು ಬರುತ್ತೆ ಆ್ಯಡ್ ಮಾಡಿರಿ, ಕಾಸ್ಟ್ ಏನಿರುತ್ತೆ ಮಲ್ಟಿಪ್ಲೈ ಮಾಡಿರಿ, ದಟ್ ವುಡ್ ಬಿ ದ ವ್ಯಾಲ್ಯೂ. ಸೊ ಇದಕ್ಕೆ 2 or 3 marks. ಯು ಶುಡ್ ಮಿಸ್ ದಿಸ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೇನೆ. ಇನ್ ವಿಚ್ ಮೆಥಡ್ ದ ರೆಸಿಸ್ಟರ್ಸ್ R1 R2 ಕುಡ್ ಬಿ ಕನೆಕ್ಟೆಡ್ ಸೊ ದಟ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಬಿಕಮ್ಸ್ ಲೋ. 2 ರೆಸಿಸ್ಟರ್ ಇದೆ. ಈ 2 ರೆಸಿಸ್ಟರ್ನ ನಾನು ಹೆಂಗೆ ಕನೆಕ್ಟ್ ಮಾಡಬೇಕು ಸೊ ದಟ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಕಮ್ಮಿ ಆಗಬೇಕು. ದ ಓನ್ಲಿ ವೇ ಇಸ್ ಪ್ಯಾರಲಲ್. ನೀವು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ RP ಇಸ್ ಲೆಸ್ ದೆನ್ ದ ಲೀಸ್ಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 3 ರೆಸಿಸ್ಟರ್ ಇದೆ, 2, 4, 6. ಈ 3 ರೆಸಿಸ್ಟರ್ನ ನಾನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ಸೊ RP ಏನು ಬರುತ್ತೆ, ಇಟ್ ವಿಲ್ ಬಿ ಲೆಸ್ ದೆನ್ 2. ಯಾಕಂದರೆ ದಟ್ ವಿಲ್ ಬಿ ದ ಲೀಸ್ಟ್ ವ್ಯಾಲ್ಯೂ. ಲೀಸ್ಟ್ ವ್ಯಾಲ್ಯೂ ಏನಿರುತ್ತೆ RP ವಿಲ್ ಬಿ ಲೆಸ್ ದೆನ್ ದಟ್. ಇದೇ 3 ರೆಸಿಸ್ಟರು ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ RS ವಿಲ್ ಬಿ ಗ್ರೇಟರ್. ಹೈಯೆಸ್ಟ್ ಏನಿದೆ 6 ohm. ಸೊ RS ವಿಲ್ ಬಿ ಗ್ರೇಟರ್ ದೆನ್ 6 ohm. ಸೊ ನಮಗೆ ಲೀಸ್ಟ್ ಬೇಕು ಅಂದರೆ ಐ ನೀಡ್ ಟು ಕನೆಕ್ಟ್ ದಿಸ್ ಇನ್ ಪ್ಯಾರಲಲ್. ಲೀಸ್ಟ್ ಬೇಕು ಅಂದರೆ, ಸೊ ಬೈ ಕನೆಕ್ಟಿಂಗ್ ದಿಸ್ ಇನ್ ಪ್ಯಾರಲಲ್ ಐ ಗೆಟ್ ದ least resistance. So that is how you need to connect. What is the changes in the value? So changes in the value depends on the value of the resistor. Okay. The resistivity of manganese wire length ಇದೆ 1 meter. Next, resistivity. So resistivity rho 1.84 into 10 to the power of minus 6 resistivity SI unit ohm meter. 20 degree Celsius ಇದೆ ಟೆಂಪರೇಚರ್, ಏನು ಬೇಡ ನಿಮಗೀಗ. ಇಫ್ ದ ಡಯಾಮೀಟರ್ ಆಫ್ ದ ವೈರ್, ಡಯಾಮೀಟರ್ ಟಿ ಅಂದರೆ ಬೇರೆ ಅಲ್ಲ, ಡಯಾಮೀಟರ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ 3 into 10 to the power of minus 4 ಯೂನಿಟ್. ಕೇರ್ಫುಲ್ಲಾಗಿ ಯೂನಿಟ್ ನೋಡ್ರಿ. ಮೀಟರ್ ಕೊಟ್ಟಿದ್ದಾರೆ ನಿಮಗೆ ಈಸಿ. ಒಂದು ವೇಳೆ ಸೆಂಟಿಮೀಟರ್ ಕೊಟ್ಟಿದ್ರೆ ವೆನ್ ಕನ್ವರ್ಟಿಂಗ್ ಇನ್ ಟು ಮೀಟರ್ ಬಿ ವೆರಿ ಕೇರ್ಫುಲ್. ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಪ್ರಾಬ್ಲಮ್ ಇದೆ, ವೇರ್ ದೇ ಹ್ಯಾವ್ ಟೇಕನ್ ಆರ್ ವೇರ್ ದೇ ಹ್ಯಾವ್ ಗಿವನ್ ನಾಟ್ ಮೀಟರ್, ಸೆಂಟಿಮೀಟರೋ ಮಿಲಿಮೀಟರೋ ಕೊಟ್ಟಿದ್ದಾರೆ. ಸೊ ದಟ್ ಯು ಹ್ಯಾವ್ ಟು ಕನ್ವರ್ಟ್ ಟು ಮೀಟರ್, ವಿಚ್ ಇಸ್ ನಾಟ್ ಈಸಿ. ಅಂದರೆ ಕನ್ವರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಕೇರ್ಫುಲ್ ಆಗಿರಬೇಕು. ಸೊ ದ ಯೂನಿಟ್ ಶುಡ್ ಬಿ ಇನ್ SI ಯೂನಿಟ್ಸ್, ಅಂದರೆ ಮೀಟರ್, ನಾಟ್ ಸೆಂಟಿಮೀಟರ್ ಅಥವಾ ಮಿಲಿಮೀಟರ್. ಇದ್ರೂ ಯು ಹ್ಯಾವ್ ಟು ಕನ್ವರ್ಟ್. ಸೊ ಇದು ಕೊಟ್ಟಿದ್ದಾರೆ. ವಾಟ್ ಈಸ್ ದ ರೆಸಿಸ್ಟೆನ್ಸ್? ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ R is equal to rho L divided by A. ಸೊ R ಫೈಂಡ್ ಮಾಡಬೇಕು. ರೆಸಿಸ್ಟಿವಿಟಿ ಇದೆ, ಲೆಂತ್ ಇದೆ, ಆದರೆ A ಅಲ್ಲ, ಇಲ್ಲಿ ಕೊಟ್ಟಿರೋ ಡಯಾಮೀಟರ್. ಸೊ ವಯರ್ ಇಟ್ ವಿಲ್ ಬಿ ಇನ್ ಸರ್ಕ್ಯುಲರ್ ಶೇಪ್. ಸೊ ವಾಟ್ ಈಸ್ ದ ಫಾರ್ಮುಲಾ? ಏರಿಯಾ ಬೈ R ಸ್ಕ್ವೇರ್. ಬಟ್ ಇಲ್ಲಿ ಅಗೇನ್ ದೇ ಹ್ಯಾವ್ ನಾಟ್ ಗಿವನ್ ರೇಡಿಯಸ್, ಇಟ್ ಈಸ್ ಡಯಾಮೀಟರ್. ಸೊ ಡಯಾಮೀಟರ್ ಆಗಿರೋದ್ರಿಂದ R ಅಂದರೆ ಏನಾಯಿತು?
diameter by 2 square, so which is nothing but pi d square by 4. So this is the formula for area of cross section when diameter is given. So ಇದನ್ನೇ ಇಲ್ಲಿ ಹಾಕಬೇಕು. ಸೊ ರೆಸಿಸ್ಟಿವಿಟಿ ಎಲ್ ಎ ಅಂದರೆ ಪೈ ಡಿ ಸ್ಕ್ವೇರ್ ಬೈ 4. ಸೊ 4 ಮೇಲೆ ಹೋದರೆ 4 ರೋ ಎಲ್ ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್. ಸೊ ವ್ಯಾಲ್ಯೂಸ್ ಹಾಕ್ರಿ, ನಾ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ದಿಸ್ ಕ್ಯಾಲ್ಕುಲೇಷನ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸ್ಮಾಲ್. ಸೊ ಇದರಲ್ಲಿ ಕ್ಯಾಲ್ಕುಲೇಟರ್ ಬೇಕು ಅಥವಾ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಸೈಡಲ್ಲಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅಥವಾ ನಾನು ವ್ಯಾಲ್ಯೂಸ್ ಬೇಕಿದ್ರೆ ಹಾಕ್ತೀನಿ, ಯು ಕ್ಯಾನ್ ಸಾಲ್ವ್ ಲೇಟರ್. 4, ವಾಟ್ ಈಸ್ ದ ರೆಸಿಸ್ಟಿವಿಟಿ? 1.84 into 10 to the power of -6. ಲೆಂತ್ 1 ಮೀಟರ್ ಇದೆ, ಸೊ 1 ಅಂತ ತಗೊಂಡ್ರೆ ಪೈ 3.14. D diameter is 3 into 10 to the power of -4. ಬರೀ D ಅಲ್ಲ, it is D square. So solve ಮಾಡ್ರಿ, you will get the value of resistance. Okay, I guess yeah, this is the last problem. So ನಿಮಗೆ ಇನ್ನೂ ಪ್ರಾಬ್ಲಮ್, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಬೇಕು, ಇಫ್ ಯು ವಾಂಟ್ ಮೋರ್ ಸಿಮಿಲರ್ ಪ್ರಾಬ್ಲಮ್ಸ್ ಕಮೆಂಟ್ ಮಾಡಿರಿ. ಆಸ್ ಐ ಮೆನ್ಷನ್ಡ್, ಒಂದು ರೆಸಿಸ್ಟೆನ್ಸ್ ಲೆಂತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ, ಅಗೇನ್ ಇಟ್ಸ್ ಎ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಇಫ್ ಯು ವಾಂಟ್ ಮೋರ್ ಸಿಮಿಲರ್ ಪ್ರಾಬ್ಲಮ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸು ಅಥವಾ ಇನ್ನೂ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಇನ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಸೈನ್ಸಲ್ಲಿ ಒಂದು ಎಲೆಕ್ಟ್ರಿಸಿಟಿ ಇದೆ, ಇನ್ನೊಂದು ಲೈಟ್ ಇದೆ. ಸೊ ಲೈಟ್ ಅಷ್ಟೊಂದು ಅಪ್ಲಿಕೇಶನ್ ಅಂತ ಬರಲ್ಲ, ಬಟ್ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಐ ಹೋಪ್ ಈ ಇಷ್ಟು ಪ್ರಾಬ್ಲಮ್ಸ್ ನೋಡಾದ್ಮೇಲೆ ಯು ವಿಲ್ ಬಿ ಕಾನ್ಫಿಡೆಂಟ್ ಆಫ್ ಸಾಲ್ವಿಂಗ್ ಸಿಮಿಲರ್ ಪ್ರಾಬ್ಲಮ್ಸ್. ಈ ಥರನೇ ಪ್ರಾಬ್ಲಮ್ಸ್ ಕೊಟ್ಟರು ನಂಬರ್ ಚೇಂಜ್ ಮಾಡೋದು ಅಂದರೆ ಐ ಹೋಪ್ ಯು ವಿಲ್ ಬಿ ಕಾನ್ಫಿಡೆಂಟ್ ಎನಫ್. ಸೊ ಇಫ್ ಯು ವಾಂಟ್ ಮೋರ್ ಸಚ್ ಪ್ರಾಬ್ಲಮ್ಸ್ ಕಮೆಂಟಲ್ಲಿ ಹಾಕ್ರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು. ವಾಟ್ ಎವರ್ ಸಜೆಷನ್ಸ್ ಆರ್ ದೇರ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಡಿಸ್ಕ್ರಿಪ್ಷನ್ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗ್ರಿ. ಬಿ ರಿಲ್ಯಾಕ್ಸ್ಡ್, enjoy, prepare. Time is very precious. Save it. Thank you.